नारायणो ब्रह्मवायु वीन्द्रशेषौ हरस्तथा कामश्चक्रो गुरुर्दक्षः मन्वाद्या भास्करादयः सर्वजीवाश्च क्रमशः पुरुषाख्याभिशब्दिताः तत्पत्न्यो बन्धशक्तिश्च स्त्रियः सर्वाः तथा जडम् क्रमात् प्रकृतिशब्दोक्ताः तज्ज्ञानाद्विप्रमुच्यते। ಶ್ರೀಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯಲ್ಲಿ ಅನುಶಾಸನ ಪರ್ವದ ಪ್ರವಚನ ಈಗ ನಡೆದಿದೆ. ಅದರಲ್ಲಿ ನಾವು ಈಗ ನೋಡಬೇಕಾದದ್ದು ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 37ನೇ ಅಧ್ಯಾಯ, ಟಿ.ಆರ್. ಕೃಷ್ಣಾಚಾರ್ಯರ ಪಾಠದಲ್ಲಿ 73ನೇ ಅಧ್ಯಾಯ, ವೈಷ್ಣವ ಪಾಠದಲ್ಲಿ 68ನೇ ಅಧ್ಯಾಯ, ಉತ್ತರ ಭಾರತದ ಗೀತಾ ಪ್ರೆಸ್ಸಿನ ಪಾಠದಲ್ಲಿ 38ನೇ ಅಧ್ಯಾಯ. ಸ್ತ್ರೀಯರ ಸ್ವಭಾವದ ಬಗ್ಗೆ ಯುಧಿಷ್ಠಿರ ಪ್ರಶ್ನೆ ಮಾಡಿದ್ದು, ಅದಕ್ಕೆ ಭೀಷ್ಮರು ಉತ್ತರಿಸಿದ್ದನ್ನ ಇವತ್ತಿನ ದಿವಸ ಈ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣದ ದಿವಸ ನಾವು ನೋಡುವರಿದ್ದೇವೆ. ಸ್ವಸ್ಥಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು ಸರ್ವೇಷಾಂ ಶ್ರೋತೃಣಾಂ. ಗತೇಷು ಅಧ್ಯಾಯೇಷು ದಾನಪಾತ್ರಾಣಾಂ ಬ್ರಾಹ್ಮಣಾನಾಂ ಪರೀಕ್ಷಾ ವಿಧಾನಂ, ಬ್ರಾಹ್ಮಣಾನಾಂ ಸ್ವಭಾವಃ. ಯಥಾ ಕಶ್ಚನ ಬ್ರಾಹ್ಮಣಃ ವಿದ್ಯಾಸ್ವೀಕಾರಾರ್ಥಂ ನ ಪ್ರವಾಸಂ ಕರೋತಿ, ಗೃಹವಾಸೇನ ಗೃಹೇ ಏವ ಸಂವರ್ತನೇನ ಸಹ ಬ್ರಾಹ್ಮಣಃ ಭ್ರಷ್ಟೋ ಭವತಿ. ಗೃಹೇ ಪಿತುಃ ಸರ್ವವೇದಾನ್ ಅಧೀತ್ಯಾಪಿ ಸಹ ಗ್ರಾಮ್ಯಃ ತುಚ್ಛಃ ಅಪಂಡಿತಃ ಇತ್ಯೇವ ಜನಾಃ ಮನ್ಯಂತೆ. ಯದ್ಯಪಿ ಸಹ ಸದಾಚಾರ ಸಂಪನ್ನಃ ತಥಾಪಿ ಗೃಹಾತ್ ಬಹಿಃ ಗುರುಕುಲಾದಿಷು ಅಧ್ಯಯನಸ್ಯ ಅಕೃತತ್ವಾತ್ ತಮೇನಂ ತುಚ್ಛಂ ಪರಿಗಣಯಂತಿ ಲೋಕಾಃ. ಏವಂಚ ಸರ್ವತ್ರ ಗತ್ವಾ ಯಥಾ ಭಾಷಾಸು ಉಚ್ಯತೆ ದೇಶ ಸುತ್ತು ಕೋಶ ಓದು. ಕೋಶಾಃ ಅನೇಕೆ ಗ್ರಂಥಾಃ ಅಧ್ಯೇತವ್ಯಾಃ, ದೇಶಃ ಅನೇಕೆ ದೇಶಾಶ್ಚ ದ್ರಷ್ಟವ್ಯಾಃ ಪ್ರವಾಸರೂಪೇಣ. ಅನೇಕೇಷಾಂ ದೇಶಾನಾಂ ದರ್ಶನೇನ ತತ್ರತ್ಯಾನಾಂ ಜನಾನಾಂ ವಿವಿಧಾನಾಂ ಸಂಪ್ರದಾಯಾನಾಂ ಜ್ಞಾನಂ ಭವತಿ, ತೇನ ಚ ಬುದ್ಧಿಃ ವಿಶಾಲಾ ಭವತಿ. ಇತ್ಯೇತದರ್ಥಂ ಅಪ್ರವಾಸಿ ಬ್ರಾಹ್ಮಣಃ ಅನಯಾ ಭೂಮ್ಯ ನಿಗೀರ್ಯತೆ ಇತಿ ಶಾಸ್ತ್ರಸ್ಯ ಆದೇಶಃ ವರ್ತತೆ. ಅದ್ಯ ತಾವತ್ ನಾರದ ಮುನೇಃ ಏವಂ ಪಂಚಚೂಡಾನಾಮ್ನ್ಯಾಃ ಅಪ್ಸರಾಯಾಃ ಮಧ್ಯೆ ಯಃ ಸಂವಾದಃ ಸ್ತ್ರೀದೋಷಾಣಾಂ ವಿಷಯಕಃ ತದದ್ಯ ಭೀಷ್ಮೇಣ ಶಾಂತನವೇನ ಯುಧಿಷ್ಠಿರಂ ಪ್ರತಿ ಏವಂ ವಿಸ್ತೀರ್ಯತೆ. ಹೇ ಭರತ ಸತ್ತಮ ಯುಧಿಷ್ಠಿರ, ಸ್ತ್ರೀಣಾಂ ಸ್ವಭಾವಂ
ಅಹಂ ಶ್ರೋತುಮಿಚ್ಛಾಮಿ. ಸರ್ವೇಷಾಮಪಿ ದೋಷಾಣಾಂ ಸ್ತ್ರಿಯಃ ಏವ ಮೂಲಂ ತಾಃ ಏವ ಕಾರಣಂ ಇತಿ ಶ್ರೂಯತೆ. ಸರ್ವೇಷಾಂ ಅನರ್ಥಾನಾಂ ತಾಃ ಏವ ಮೂಲಮಿತ್ಯುಚ್ಯತೆ. ತಾಸ್ತು ಚಂಚಲಚಿತ್ತಾಃ ಅಪಿ ಭವಂತಿ. अस्मिन् विषये ज्ञानवृद्धस्य वयोवृद्धस्य तव मन्तव्यं किमस्ति इत्येवम् अप्राक्षीत् युधिष्ठिरः. ಅದಕ್ಕೆ ಭೀಷ್ಮರು ಹೀಗೆ ಉತ್ತರ ಹೇಳಲಿಕ್ಕೆ ತೊಡಗಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಇತಿಹಾಸ ಇದೆ ಅಂತ ಹೇಳಲಿಕ್ಕೆ ತೊಡಗಿದ್ರು. ನಮಗೆ ಆಶ್ಚರ್ಯ ಆಗುವ ಸಂಗತಿ ಏನಂದ್ರೆ, ಭೀಷ್ಮರು ಪ್ರತಿಯೊಂದಕ್ಕೂ ತಾವೇನನ್ನು ಹೇಳುವುದಿಲ್ಲ. ಎಷ್ಟು ಅವರು ಅಧ್ಯಯನ ಮಾಡಿದ್ರು ಅಂತ ಅನ್ನೋದು ಅವರು ಉದ್ಧರಿಸುವಂತಹ ಸಂವಾದಗಳ ಮೂಲಕ, ಇಂಥವರಿಗೆ ಕೊಟ್ಟಂತಹ ಉತ್ತರ, ಇಂಥ ಪ್ರಸಂಗದಲ್ಲಿ ಅದು ನಡೆದದ್ದು ಅಂತ ಅವರು ಅದನ್ನ ಉದ್ಧರಿಸುವ ಮೂಲಕ ಎಲ್ಲಿ ಯಾವ್ಯಾವ ಪ್ರಾಚೀನ ಸಂವಾದಗಳು ನಡೆದದ್ದು ಅಂತ ಅನ್ನೋದನ್ನ ನಮಗೆ ನೆನಪಿಸುವ ಮೂಲಕ ಅದು ಎಷ್ಟು ಅಧಿಕೃತವಾದದ್ದು ಅಂತ ಅನ್ನೋದನ್ನ ನಮಗೆ ತಿಳಿಸ್ತಾ ಇದ್ದಾರೆ. ದೇವರ್ಷಿಗಳಾದಂತಹ ನಾರದರು ಒಂದು ಕಡೆ ಸಂಚಾರ ಮಾಡ್ತಾ ಪಂಚಚೂಡ ಅನ್ನುವಂತಹ ಒಬ್ಬಳು ಅಪ್ಸರೆಯನ್ನ ನೋಡಿದ್ರು. ಬ್ರಹ್ಮಲೋಕದ ಅಪ್ಸರೆ ಅಂತವಳು. ನನಗೊಂದು ಸಂಶಯ ಮೂಡಿದೆ, ಆ ಸಂಶಯವನ್ನು ನೀನು ಪರಿಹರಿಸಬೇಕು. ಅದಕ್ಕೆ ಅವಳು ಹೇಳಿದ್ಲು, ನೀವು ಕೊಡುವ ಪ್ರಶ್ನೆಗೆ ಉತ್ತರ ಕೊಡುವ ಸಾಮರ್ಥ್ಯ ನನಗಿದೆ ಅಂತ ಆದ್ರೆ ನಾನು ಹೇಳಿ ಏನು, ಯೋಗ್ಯವಾಗಿದ್ರೆ ಕೇಳಿ ಅಂತ. ಅದಕ್ಕೆ ಅವ್ರು ಹೇಳಿದ್ರು, ಕೇಳಬಾರದ ವಿಷಯವನ್ನು ಯಾವತ್ತೂ ಕೂಡ ನಿನ್ನನ್ನು ನಾನು ಕೇಳೋದಿಲ್ಲ. ಸ್ತ್ರೀಯರ ಸ್ವಭಾವದ ಕುರಿತಾಗಿ ನಿನ್ನ ಮೂಲಕ ನಾನು ಕೇಳಬೇಕು ಅಂತ ಅಪೇಕ್ಷೆ ಪಡ್ತೇನೆ. ನ ಶಕ್ಷ್ಯಾಮಿ ಸ್ತ್ರೀ ನಿಂದಿತು ಅಹಂ ಸ್ತ್ರೀಯ. ಅದಕ್ಕೆ ನಾನು ಒಬ್ಬಳು ಸ್ತ್ರೀಯಾಗಿದ್ದು ಸ್ತ್ರೀಯರ ನಿಂದೆ ಹೇಗೆ ಮಾಡೋದು, ಅವರ ದೋಷವನ್ನೇ ಉದ್ಧರಿಸಿ ನಿನಗೆ ಏನನ್ನು ಹೇಳುವುದು ನಾನು. ಅದಕ್ಕೆ ಆ ನಾರದ ಹೇಳಿದ್ರು, ನೀನು ಏನನ್ನಾದ್ರೂ ದೋಷ ತಪ್ಪು ಹೇಳಿದ್ರೆ ಅದ್ರಲ್ಲಿ ದೋಷ ಬರಬಹುದು. ವೃಷಾವಾದೇ ಭವೇದ್ ದೋಷ ಸತ್ಯ ದೋಷೋ ನ ವಿದ್ಯತೆ. ಸುಳ್ಳು ಹೇಳಿದ್ರೆ ದೋಷ ಬಂದಿತ್ತು, ಸತ್ಯ ಹೇಳಿದ್ರೆ ಏನ್ ದೋಷ ಬಂದಿತ್ತು, ಅದರಿಂದ ಹೇಳು ಅಂತ ನಾರದರ ವಿಚಾರ. ಅದಕ್ಕೆ ಅವಳ ಪ್ರತ್ಯುತ್ತರ, ವಿಜಿತಾಸ್ತೆ ಸ್ತ್ರೀಯೋ ಯಾಶ್ಚ. ಅವ್ರು ಎಂಥವರಾಗಿರ್ತಾರೆ ಏನು ಅಂತೆಲ್ಲ ನಿನಗೆ ಗೊತ್ತಿದ್ದೇ ಇದೆ, ನಾನು ಅದನ್ನ ಪ್ರತ್ಯೇಕವಾಗಿ ಹೇಳೋದೇನಿದೆ ಅಂತ ಅವಳ ಉತ್ತರ. ಅದಕ್ಕೆ ನಾರದರು ಒತ್ತಾಯಿಸಿದಾಗ ಮತ್ತೆ ಅವಳು ಹೇಳಬೇಕಾಯ್ತು. ಕುಲೀನಾಹ ರೂಪವತ್ಯಶ್ಚ, ಹೀಗೆ ಸ್ತ್ರೀಯರ ಸ್ವಭಾವ ಇದೆ, ಅದನ್ನು ಕೇಳು. ಸತ್ಕುಲ ಪ್ರಸೂತಿಯರಾಗಿರ್ತಾರೆ, ರೂಪವತಿಯರಾಗಿರ್ತಾರೆ, ಗಂಡ ಉಳ್ಳವನಾಗಿರ್ತಾರೆ. ಅಂಥವರು ಕೂಡ ಕೆಲವು ಬಾರಿ ಮರ್ಯಾದಾಸು ನತಿಷ್ಠಂತೆ, ತಾವು ಇರಬೇಕಾದ ಮರ್ಯಾದೆಯಲ್ಲಿ ಇರೋದಿಲ್ಲ, ಮರ್ಯಾದೆ ಮೀರಿ ನಡ್ಕೋತಾರೆ. ಇದೊಂದು ಅವರ ದೋಷ. ನ ಸ್ತ್ರೀಭ್ಯ ಕಿಂಚಿತ್ ಅನ್ಯದ್ವೈ ಪಾಪೀಯಸ್ತರಮಸ್ತಿ ವೈ ಸ್ತ್ರೀಯೋ ಮೂಲಂ ಹಿ ದೋಷಾಣಂ ತಥಾ ತ್ವಮಪಿ ವೇತ್ತಃ. ಸ್ತ್ರೀಯರಿಗಿಂತ ಪಾಪಿಷ್ಠರಾದವರು ಬೇರೆ ಯಾರೂ ಇರೋದಿಲ್ಲ, ಎಲ್ಲ ಅನರ್ಥಗಳಿಗೆ ಅವರೇ ಮೂಲರು. ಇದು ನಿನಗೂ ಕೂಡ ಗೊತ್ತಿದ್ದೇ ಇದೆ ನಾರದರೆ, ನಿಮಗೂ ಕೂಡ ಇದು ಗೊತ್ತಿದೆ. ಅಲ್ಲಿ ಸ್ತ್ರೀಯರಿಗಿಂತ ಅಂದ್ರೆ ಸ್ವೈರಿಣಿಯರಾದ ಸ್ತ್ರೀಯರಿಗಿಂತ ಅಂತ ಅನುವಾದ ಮಾಡ್ತಾರೆ. ಎಲ್ಲ ಸ್ತ್ರೀಯರನ್ನು ಸಾರಾಸಗಟಾಗಿ ನಿಂದಿಸುವುದಕ್ಕಿಂತ ಸ್ವೈರಿಣಿಯರಾದ ಸ್ತ್ರೀಯರು ಅಂತ ಅನುವಾದ ಮಾಡ್ತಾರೆ. ಅಂಥದ್ದೊಂದು ಪ್ರಸಂಗ ಬಂದಾಗ, ಅವರಿಗೆ ಪರಪುರುಷ ಸಮಾಗ ಮಾಡುವಂತಹ ಪ್ರಸಂಗ ಬಂದಾಗ, ಅವರು ಸದ್ಗುಣ ಉಳ್ಳಂಥ
ಸಾಕಷ್ಟು ಶ್ರೀಮಂತನೂ ಆದಂಥ, ರೂಪ ಸೌಂದರ್ಯಾದಿಗಳಿಂದ ಕೂಡಿದಂಥ, ತನ್ನ ಮನದ ಇಚ್ಛೆಯಂತೆ ನಡೆಯುವಂಥ ಗಂಡನನ್ನು ಅವರು ಲೆಕ್ಕಿಸುವುದಿಲ್ಲ. ಇಂಥ ಒಂದು ತಪ್ಪು ಮಾಡಿಬಿಡ್ತಾರೆ ಅವರು. ಇದೊಂದು ಅವರ ದೋಷವಾಗಿದೆ. ನಮ್ಮಲ್ಲಿ ಒಂದು ಮಹಾಪಾಪ ಇದೆ, ಅಸ್ಮಾಕಂ ಅಸದ್ಧರ್ಮ. ಆ ಪಂಚಚೂಡ ಹೇಳಿದ್ರು. ಏನದ ಅಸದ್ಧರ್ಮ? ಲಜ್ಜೆಯನ್ನು ತೊರೆದು ಎಂಥ ಪಾಪಿಷ್ಠರಾದಂತಹ ವ್ಯಕ್ತಿಗಳನ್ನು ಒಂದೊಂದು ಬಾರಿ ಸೇವಿಸಿಬಿಡ್ತೀವಿ. ಪಾಪೀಯಸೋ ನರಾನ್ ಯದ್ವೈ ಲಜ್ಜಾಂ ತ್ಯಕ್ತ ಭಜಾಮಹೆ. ಪುರುಷ ಸ್ತ್ರೀಯೊಬ್ಬಳನ್ನ ಏನಾದರೂ ಬಯಸಿದರೆ ಯಾವ್ದಾರ ಕಾಲಕ್ಕೆ, ಮತ್ತೆ ಅವಳ ಸಮೀಪಕ್ಕೆ ಹೋದರೆ, ಮತ್ತೆ ಅವಳಿಗೆ ಬೇಕಾದಂತೆ ವರ್ತಿಸಿದರೆ, ಈಶಚ್ಚ ಕುರುತೆ ಸೇವಾಮ ಅಂತಿದೆ. ಸೇವಾ ಮಾಡುವುದರಿಂದ ಅವಳ ಮನದ ಇಚ್ಛೆಗೆ ತಕ್ಕಂತೆ ವರ್ತಿಸುವುದು ಅಂತ ಅದರ ಅರ್ಥ ಆಗ್ತದೆ ಅಷ್ಟೆ. ತಮೇವ ಇಚ್ಛಂತಿ ಯೋಷಿತಃ. ಅಂಥವನನ್ನು ಬಯಸ್ತಾರೆ. ತಾವು ಹೇಳಿದಂತೆ ನಡಿಬೇಕು, ಅದರಂತೆ ಅವರು ಬಯಸ್ತಾರೆ. ಅವರಿಗೆ ಮರ್ಯಾದೆ, ನಾಚಿಕೆ ಅಂತನ್ನೋದು ಇರುವುದಿಲ್ಲ. ಅನೇಕ ಕಡೆ, ಅನೇಕ ಪ್ರಸಂಗಗಳಲ್ಲಿ ಅವರು ಮರ್ಯಾದೆಯಿಂದ ಇರೋದು ಕಂಡು ಬರ್ತದಲ್ಲ. ಅದು ಯಾಕೆ ಅಂತಂದ್ರೆ, ಅನರ್ಥಿತ್ವಾತ್ ಮನುಷ್ಯಾಣ ಭಯಾತ್ ಪರಿಜನಸ್ಯ ಚ. ಅವರನ್ನ ಆ ಸಂದರ್ಭದಲ್ಲಿ ಬಯಸುವಂಥವ್ರು ಯಾರೂ ಇರೋದಿಲ್ಲ, ಅವರನ್ನು ಪ್ರಚೋದಿಸುವಂಥವ್ರು ಯಾರೂ ಇರೋದಿಲ್ಲ. ಮತ್ತೆ ಬಂಧು ಜನರ ಭಯ ಇರ್ತದೆ, ನಾನೇನಾದ್ರೂ ತಪ್ಪಿ ನಡೆದು ಬಿಟ್ರೆ ಗತಿ ಏನು ಅಂತ. ಆ ಕಾಲದಲ್ಲಿ ಆ ಕಾರಣದಿಂದಾಗಿ ಸ್ತ್ರೀಯರು ಒಂದು ಸ್ವಲ್ಪ ಮರ್ಯಾದೆಯಿಂದ ಇರ್ತಾರೆ, ಇಂಥ ಒಂದು ಭಯದಿಂದ ಅಷ್ಟೇ. ವಸ್ತುತಃ ಮೂಲ ಪ್ರವೃತ್ತಿಯಿಂದ, ಶುದ್ಧವಾದ ಸ್ವಭಾವದಿಂದ ಅವರು ಮರ್ಯಾದೆಯೊಳಗಿರ್ತಾರೆ ಅಂತಿಲ್ಲ. ಇಂಥದೇ ಒಂದು ಮಾತು ಪಂಚತಂತ್ರದಲ್ಲಿ ಕೇಳಿ ಬರ್ತದೆ. ರಹೋ ನಾಸ್ತಿ ಕ್ಷಣೋ ನಾಸ್ತಿ ನಾಸ್ತಿ ಪ್ರಾರ್ಥಯಿತಾ ನರಹ ತೇನ ನಾರೀಣಾಂ ಸತೀತ್ವಂ ಉಪಜಾಯತೆ ಅಂತ. ರಹೋ ನಾಸ್ತಿ, ರಹಸ್ಯ ಜಾಗ ಸಿಗೋದಿಲ್ಲ. ಕ್ಷಣೋ ನಾಸ್ತಿ, ಅಂಥ ಒಂದು ಸಂದರ್ಭ ಪ್ರಸಂಗ ಸಿಗೋದಿಲ್ಲ. ಅನುಕೂಲಕರವಾದಂತಹ ಸಮಯ ಸಿಗೋದಿಲ್ಲ. ರಹಸ್ಯವಾದ ಜಾಗ ಇಲ್ಲ. ಪ್ರಾರ್ಥಯಿತಾ ನರ ಇಲ್ಲ. ಇಲ್ಲಿ ಅನರ್ಥಿತ್ವಾತ್ ಅಂತ ಇಲ್ಲಿ ಬಂತು. ಆ ಕಾರಣದಿಂದಾಗಿ ಅವರು ಸತಿಯರಾಗಿ ಇರ್ತಾರಷ್ಟೇ, ಮೂಲ ಸ್ವಭಾವ ಅವ್ರದ್ದು ಸತಿಯಾಗಿರುವವರಲ್ಲ ಅಂತ ಶ್ಲೋಕ ಇದೆ. ಶ್ಲೋಕವನ್ನು ಸುಮ್ಮನೆ ಕೇಳಿ ಸದ್ಯ. ನಾಸಾಂ ಕಶ್ಚಿದ ಅಗಮ್ಯೋಸ್ತಿ. ಅವರಿಗೆ ಅಗಮ್ಯನಾದಂತಹ ಒಬ್ಬ ವ್ಯಕ್ತಿನೇ ಇಲ್ಲ. ಇಂಥವನ ಜೊತೆ ಸಮಾಗಮ ಮಾಡಬಾರದು, ಇಂಥವನ ಜೊತೆ ಮಾಡಬೇಕು ಅಂತನ್ನುವಂಥ ಯಾವ ವಿಚಾರವೂ ಅವರಿಗಿರೋದಿಲ್ಲ. ತಮಗೆ ಅನುಕೂಲಕರವಾದಂಥ ವಯಸ್ಸು ಇದ್ಯಾವುದನ್ನು ಅವರು ಪರಿಗಣಿಸೋದಿಲ್ಲ. ವ್ಯಕ್ತಿ ಕುರೂಪಿಯಾಗಿರಬಹುದು ಅಥವಾ ವಿರೂಪಿಯಾಗಿರಬಹುದು, ಅಂಥವನನ್ನು ಪುಮಾನಿತ್ಯವ ಭುಂಜತೆ. ಗಂಡಸಾಗಿದ್ದಾನಲ್ಲ ಸಾಕು, ಆತನನ್ನು ಅವರು ಬಯಸ್ತಾರೆ. ಗಂಡಸು ಅನ್ನೋ ಒಂದೇ ಕಾರಣಕ್ಕಾಗಿ. ಯಾವುದೋ ಭಯದಿಂದ ನೀವು ಎಷ್ಟೇ ಅವರನ್ನು ಭಯಪಡಿಸಿದ್ರು ಅವರು ನಿಮ್ಮ ಮೇಲೆ ಕರುಣೆ ಇಡೋದಿಲ್ಲ. ಅವರಿಗೆ ಧನ ಲೋಭವನ್ನು ತೋರಿಸಿದ್ರೆ, ಧನದ ಆಸೆಯನ್ನು ತೋರಿಸಿದ್ರೆ, ಆ ಧನದ ಆಸೆಗೆ, ವೈಭೋಗದ ಆಸೆಗಾಗಿ, ಸುಖ ಐಷಾರಾಮಿ ವಸ್ತುಗಳ ಆಸೆಯಿಂದ ಅವರು ನಿಮ್ಮ ಅಧೀನದಲ್ಲಿರ್ತಾರ. ನೀವು ಭಯಪಡಿಸಿದ್ರೆ ನಿಮ್ಮ ಅಧೀನದಲ್ಲಿರ್ತಾರ. ನಿಮ್ಮ ಮೇಲೆ ಕರುಣೆ ಇಟ್ಟು ನಿಮ್ಮ ಅಧೀನದಲ್ಲಿರ್ತಾರ. ಅಥವಾ ಸಂಬಂಧಿಗಳು, ನಾನು, ನನ್ನ ಕುಟುಂಬ, ಇವರೆಲ್ಲರೂ ನಮ್ಮ ಸಂಬಂಧಿಗಳು ಅನ್ನುವ ದೃಷ್ಟಿ ಇಟ್ಕೊಂಡು ಅವರು ನಮ್ಮ ಅಧೀನದಲ್ಲಿರ್ತಾರ. ಯಾವುದೂ ಇಲ್ಲ. ಇದ್ಯಾವುದೂ ಕೂಡ ಅವರು ನ ತಿಷ್ಠಂತಿ ಭರ್ತೃಷು, ಗಂಡನ ವಶದಲ್ಲಿ ಅವರು ಇರುವುದು ಸಾಧ್ಯ ಇಲ್ಲ. ಅನೇಕ ಕಡೆ ಹೇಗಾಗ್ತದೆ, ಸಜ್ಜನರಾದಂಥವರು ಕೆಲವು ಕಡೆ ಇರ್ತಾರೆ, ಸಜ್ಜನ ಸ್ತ್ರೀಯರು, ದುರ್ಜನ ಸ್ತ್ರೀಯರು ಕೂಡ ಕೆಲವು ಕಡೆ ಇರ್ತಾರೆ. ಅವರು
ನಾನಾ ಥರದ ಆಭರಣಗಳನ್ನು ಹಾಕ್ಕೊಂಡು ಯೌವನವನ್ನ ಮೆರೆಸ್ತಾ ಸುಂದರವಾದ ಬಟ್ಟೆ ಬರೆಗಳನ್ನು ಧರಿಸಿ ಸ್ವೇಚ್ಛಾಚಾರ ಮಾಡ್ಕೊಂಡು ಓಡಾಡ್ತಿರ್ತಾರೆ. ಅಂಥವ್ರನ್ನ ನೋಡಿ ಕುಲಸ್ತ್ರೀಯರು, ಗರತಿಯರು ಕೂಡ ತಮ್ಮ ಮನಸ್ಸನ್ನು ಚಂಚಲ ಮಾಡ್ಕೊಂಡು ಬಿಡ್ತಾರೆ. ನಮಗೂ ಅಂತ ಅವಕಾಶ ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತಲ್ಲ ಅಂತ ಅನಿಸಿಬಿಡ್ತದೆ ಅವರಿಗೆ. ಪುರುಷರಾದವರು ತಮ್ಮ ತಮ್ಮ ಪತ್ನಿಯರನ್ನ ಅತ್ಯಂತ ಬಹುಮಾನದಿಂದ ನಾನು ಕೈ ಹಿಡಿದ ಪತ್ನಿ ಅಂತ ಹೇಳಿ ಅವರನ್ನ ರಕ್ಷಿಸ್ತಾರೆ. ಅಂಥವರು ಕೂಡ ಕುಬ್ಜ ಅಂಧ ಜಡ ವಾಮನೈಹಿ, ತೀರಾ ಯಾರು ಕುಬ್ಜನಾದವನು, ಕುಳ್ಳನಾದವನು, ಕುರುಡನಾದವನು, ಜಡ ಮೂರ್ಖನಾದವನು ಅಂಥವನ ಜೊತೆಗೆ ಸಮಾಗಮ ಮಾಡಿಬಿಡ್ತಾರೆ. ಗಂಡನ ಪ್ರೀತಿ, ಗಂಡ ಕೊಟ್ಟಂತಹ ರಕ್ಷಣೆ, ಆತ ಕೊಟ್ಟಂತಹ ಭದ್ರತೆ, ಅದು ಯಾವುದನ್ನು ಅವರು ಲೆಕ್ಕಕ್ಕೆ ತಗೊಳ್ಳೋದಿಲ್ಲ. ನಾವಿದನ್ನು ಕೇಳಿದ್ದೇವೆ ಯಶೋಧರ ಮತ್ತು ಅಮೃತಮತಿಯರ ಚರಿತ್ರದಲ್ಲಿ. ಅಮೃತಮತಿ ಆ ಯಶೋಧರನ ಪತ್ನಿ. ಎಲ್ಲ ರಾಜವೈಭೋಗ ಇತ್ತದ ಎಲ್ಲ ಇದ್ರೂ ಕೂಡ ಕುರೂಪಿಯೂ ಕುಳ್ಳನೂ ಆದಂತಹ ಒಬ್ಬ ಮಾವಟಿಗ ಅಥವಾ ನೀನು ಕೊಳಲು ನುಡಿಸ್ತಾ ಇದ್ದ ಅಂಥವನನ್ನು ಆಕೆ ಬಯಸಿಬಿಟ್ಲು. ಹೀಗೆ ಭ್ರಷ್ಟಳಾದ್ಲು ಅಂತ ನಾವು ಕೇಳ್ತೇವೆ. ಪಂಗುಷು, ಎಂಥ ಹೆಳವರೇ ಇರಲಿ, ಅತಿ ನೀಚರೇ ಇರಲಿ, ಏಚ ಅನ್ಯ ಕುತ್ಸಿತಾ ಜನಾ ಸ್ತ್ರೀಣಾಂ ಅಗಮ್ಯ ಲೋಕೇಸ್ಮಿನ್ ನಾಸ್ತಿ ಕಶ್ಚಿನ್ ಮಹಾಮುನೆ. ಅಗಮ್ಯನಾದಂಥ ವ್ಯಕ್ತಿಯೇ ಅವ್ರಿಗೆ ಯಾರೂ ಇಲ್ಲ, ಯಾರನ್ನಾದ್ರೂ ಬಯಸ್ತಾರೆ. ಕೆಲವೊಂದು ಬಾರಿ ಏನಾಗಬಹುದು, ಗಂಡ ಹತ್ತಿರದಲ್ಲಿ ಇಲ್ಲದೆ ಇದ್ದಾಗ ಇದು ಪುಂಸಾನ್ ಗತಿರ್ಬ್ರಹ್ಮನ್ ನಕಂಚಿನ್ ನೋಪಪದ್ಯತೆ ಕಥಂಚಿನ್ ನೋಪಪದ್ಯತೆ. ಗಂಡಸರು ಯಾರು ಸಮೀಪದಲ್ಲಿ ಇಲ್ಲ ಅಂತ ಆದ್ರೆ ಅಪ್ಯನ್ಯೋನ್ಯಂ ಪ್ರವರ್ತಂತೆ. ಸ್ತ್ರೀಯರು ಪರಸ್ಪರರಲ್ಲಿಯೇ ಒಂದು ಪ್ರವೃತ್ತಿಯನ್ನು ಮಾಡಿಬಿಡ್ತಾರೆ. ಅನುವಾದ ಮಾಡುವವರು ಗಂಡ ಸಿಗಲಿಲ್ಲ ಅಥವಾ ಪರಪುರುಷರೂ ಸಿಕ್ಕಿಲ್ಲ, ಇದೆರಡನ್ನು ಅಪುಂಸಾಮ್ ಅನ್ನೋ ಶಬ್ದದಿಂದ ಹೇಳ್ತಾರೆ. ಅಪಿ ಅನ್ಯೋನ್ಯಂ ಪ್ರವರ್ತದೆ ಅಂದ್ರೆ ಸ್ತ್ರೀಯರು ಪರಸ್ಪರವಾಗಿ ಕೃತ್ರಿಮ ಉಪಾಯಗಳ ಮೂಲಕ ಇಂಥ ಒಂದು ಸುಖವನ್ನು ಪಡೆಯಲಿಕ್ಕೆ ಪ್ರವೃತ್ತಿ ಮಾಡ್ತಾರೆ. ಆದರೆ ಗಂಡನ ವಶದಲ್ಲಿ ನಿಲ್ಲೋದಿಲ್ಲ. ನೈ ತಿಷ್ಠಂತಿ ಭರ್ತೃಷು. ಅವರಿಗೆ ಬೇಕಾದಾಗೆಲ್ಲ ಪುರುಷರು ಸಿಕ್ಕಿಲ್ಲ, ಆದ್ರಿಂದ ಅವರು ಸುರಕ್ಷಿತರಾಗಿದ್ದಾರೆ. ಸಿಕ್ಕರೆ ಅವರ ಸತೀತ್ವ ಹೊರಟು ಹೋಗ್ತಿತ್ತು. ಬಂಧು ಜನಗಳು ಏನಂದಾರು ಅನ್ನೋ ಭಯ ಇರ್ತದೆ. ಸಿಕ್ಕಿ ಬಿದ್ದರೆ ಅವಮಾನ, ದೈಹಿಕ ಹಿಂಸೆ, ಮಾನಸಿಕ ಹಿಂಸೆ, ವಧ ಬಂಧ ಭಯಾಚಾಪಿ, ಕೊಂದೇ ಹಾಕಿಬಿಟ್ಟಾರೇನೋ, ಬಂಧಿಸಿ ಕಾರಾಗೃಹ ಕಟ್ಟಿಯಾರೇನೋ ಅನ್ನೋ ಭಯದಿಂದ ಗುಪ್ತಾಹ ಭವಂತಿ. ಅವರು ಸುರಕ್ಷಿತರಾಗಿರ್ತಾರೆ, ತಮ್ಮ ಭಾವನೆಗಳನ್ನು ನಿಯಂತ್ರಣದಲ್ಲಿ ಇಟ್ಕೊಂಡಿರ್ತಾರೆ. ಅದು ಹೊರತು ಬೇರೆ ಯಾವ ಕಾರಣದಿಂದಲೂ ಅವರಿಗೆ ನಿಯಂತ್ರಣವಿಲ್ಲ. ದುಷ್ಟಾಚಾರ ಪಾಪರತಃ ಅಂತ ಇದು ಒಂದು ಕಡೆ ವೈಷ್ಣವ ಪಾಠದಲ್ಲಿ ಹೆಚ್ಚಾಗಿ ಕಾಣುವಂತ ಶ್ಲೋಕ. ಅಸತ್ಯಾಹ ಮಾಯಯಾವೃತಾಹ ಅದೃಷ್ಟ ಬುದ್ಧಿ ಬಹುಲಾಹ ಪ್ರಾಯೇಣ ಅತಿ ಪ್ರಾಯೇಣೇತಿ ಅವಗಮ್ಯತಾಂ. ದುಷ್ಟವಾದ ಆಚಾರ, ಪಾಪದಲ್ಲಿ ಆಸಕ್ತಿ, ಅಸತ್ಯ ಭಾಷಣ, ಇದೆಲ್ಲ ಅವರ ಕೆಲವು ಗುಣಗಳು. ಚಂಚಲವಾದ ಸ್ವಭಾವ ಅವರದು. ಮುಂದಿನ ಶ್ಲೋಕ. ದುರ್ಗ್ರಾಹ್ಯ ದುಸ್ಸೇವ್ಯಾಹ, ಅವ್ರ ಸೇವಾ ಮಾಡಿ ಅವ್ರ ಮನಸ್ಸಿಗೆ ಸಮಾಧಾನ ಆಗುವಂತೆ ನಡ್ಕೊಳ್ಳೋದೇ ಕಷ್ಟ. ದುರ್ಗ್ರಹಾಹ, ಅವ್ರ ಮನಸ್ಸಿನ ಭಾವನೆ ಏನು, ಏನನ್ನು ಅವ್ರು ಅಪೇಕ್ಷೆ ಪಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋದು ಕಷ್ಟ. ಪ್ರಾಜ್ಞಸ್ಯ ಪುರುಷಸ್ಯೇಹ ಯಥಾ ವಾಚಸ್ ತಥಾ ಸ್ತ್ರೀಯ. ಪ್ರಾಜ್ಞ ಪುರುಷರಾಡುವ ಮಾತಿನಂತೆ ಇವರ ಸ್ವಭಾವ ಇರ್ತದಂತೆ. ಪ್ರಾಜ್ಞ ಪುರುಷರು, ದೊಡ್ಡ ವಿದ್ವಾಂಸರಾಡುವ ಮಾತು
ಅನೇಕ ಅರ್ಥಗಳಿಂದ ಕೂಡಿರುತ್ತದೆ. ಅದಕ್ಕೆ ಇಂಥದೇ ಅರ್ಥ ಅಂತ ನಿರ್ಣಯ ಮಾಡೋದು ಕಷ್ಟ ಆಗ್ತದೆ. ಸೂತ್ರಗಳು ಮತ್ತೆ ಯಾವುದು ಕೆಲವು ಭಾಷೆಗಳು, ವೇದವಾಕ್ಯಗಳು ಎಲ್ಲ ಅಷ್ಟು ಕಠಿಣವಾಗಿರ್ತವೆ. ಅದರಂತೆ ಇವ್ರ ಸ್ವಭಾವನೂ ಆಗಿರ್ತದೆ. ಸುಹೃದ್ಯ ಹೃದಯ ವಲಯಾ ವೈರ ಕೋಪ ಆಲಯ ಸ್ಮೃತಾಹ ಅಂತ ಒಂದು ಹೆಚ್ಚಿನ ವಾಕ್ಯ. ವೈರ ಅಂದ್ರೆ ದ್ವೇಷ, ಕೋಪ ಇದರ ತವರು ಮನೆ ಆ ಸ್ತ್ರೀಯರ ಒಂದು ಹೃದಯ. ಹೃದಯವಾದಂತಹ ಮೇಲ್ನೋಟಕ್ಕೆ ತುಂಬಾ ಸುಂದರವಾದಂತಹ ಮಾತುಗಳನ್ನು ಆಡ್ತಾರೆ, ಒಳಗೆ ದೋಷಗಳು ತುಂಬಿಕೊಂಡಿರ್ತವೆ. ಮುಂದಿನ ಶ್ಲೋಕ ಹೀಗಿದೆ: ಅಗ್ನಿಗೆ ಎಷ್ಟೇ ಕಟ್ಟಿಗೆಗಳನ್ನು ಸುರಿದ್ರೂ ಕೂಡ, ಇಂಧನವನ್ನು ಸುರಿದ್ರೂ ಆ ಅಗ್ನಿಗೆ ತೃಪ್ತಿ ಆಗೋದಿಲ್ಲ. ಸಮುದ್ರಕ್ಕೆ ಎಷ್ಟು ನದಿಗಳು ಬಂದು ಸೇರಿದ್ರೂ ಸಮುದ್ರ ಸಾಕು ಅನ್ನೋದಿಲ್ಲ. ಮೃತ್ಯುವಿಗೆ ಪ್ರಾಣಿಗಳನ್ನು ನುಂಗಿ ಅವರನ್ನ ಯಮಲೋಕಕ್ಕೆ ಎಷ್ಟು ಸರಿ ಕರ್ಕೊಂಡು ಹೋದ್ರೂ ಇನ್ನು ಸಾಕು ಈ ಕೆಲಸ ಅಂತ ಅನ್ಸೋದಿಲ್ಲ. ಅದರಂತೆ ನಪುಂಸಾಂ ವಾಮಲೋಚನಾ, ಪುರುಷರಿಂದ ಅವರಿಗೆ ತೃಪ್ತಿ ಅಂತ ಅನ್ನೋದು ಯಾವತ್ತೂ ಕೂಡ ಆಗುವುದಿಲ್ಲ. ಇದಂ ಅನ್ಯತ್ಯ ದೇವರ್ಷೆ ರಹಸ್ಯಂ ಸರ್ವಯೋಷಿತಾಂ ದೃಷ್ಟವೇ ಪುರುಷಂ ಹೃದಯಂ ಯೋನಿ ಪ್ರಕ್ಲಿದ್ಯತೆ ಸ್ತ್ರೀಯ. ದೇವರ್ಷಿಗಳೇ, ನಾರದರೆ ಮತ್ತೊಂದು ರಹಸ್ಯ ಹೇಳ್ತೇನೆ ಕೇಳಿ. ಮನಸ್ಸಿಗೆ ಆಹ್ಲಾದ ಕೊಡುವಂತ, ತಮಗೆ ಚಂದ ಅಂತ ಅನಿಸಿದ ಒಬ್ಬ ಸ್ತ್ರೀಯನ್ನ, ಒಬ್ಬ ಪುರುಷನನ್ನು ನೋಡಿದ್ರೆ ಸ್ತ್ರೀಗೆ ದೈಹಿಕ ವಿಕಾರ ಆಗಿಬಿಡ್ತದೆ. ಗಂಡ ಮನೆಯಲ್ಲಿದ್ದಾನೆ, ಎಂಥವನಿದ್ದಾನೆ, ಬೇಕಾದನ್ನೆಲ್ಲ ತಂದು ಕೊಡ್ತಾನೆ, ಮನಸ್ಸಿಗೆ ಪ್ರಿಯವಾಗುವಂತೆ ನಡ್ಕೊಳ್ತಾನೆ, ರಕ್ಷಣೆ ಕೊಡ್ತಾನೆ, ಭದ್ರತೆ ಕೊಡ್ತಾನೆ. ಭಾವನಾತ್ಮಕ ಭದ್ರತೆ, ದೈಹಿಕ ಭದ್ರತೆಯನ್ನು, ಸಾಮಾಜಿಕ ಭದ್ರತೆ ಕೊಡುವಂತ ಗಂಡ ಇರ್ತಾನೆ. ಅವನ ಬಗ್ಗೆನೂ ಕೂಡ ನ ಮೃಷ್ಯಂತಿ, ಏನು ಸಹನೆ ತೋರೋದಿಲ್ಲ. ಎಷ್ಟೇ ಕಾಮೋಪಭೋಗ ವಸ್ತುಗಳು, ಅಲಂಕಾರಿಕ ವಸ್ತ್ರಗಳು, ಆಭರಣಗಳು, ದೊಡ್ಡ ದೊಡ್ಡ ಸೌಧಗಳು ನೀವೇನನ್ನು ಕೊಟ್ಟರು ಅವರು ಬಯಸೋದಿಲ್ಲ. ಯಥಾ ರತ್ಯಾಂ ಅನುಗ್ರಹಂ, ಈ ಒಂದು ವಿಷಯ ಸುಖವೇ, ದಾಂಪತ್ಯ ಸುಖವೇ, ಶಯ್ಯಾ ಸುಖವೇ ಅವರಿಗೆ ಬೇಕಾಗ್ತದೆ. ಅಂತಕಃ ಪವನೋ ಮೃತ್ಯು ಪಾತಾಳಂ ಬಡವಾಮುಖಂ ಕ್ಷುರಧಾರ ವಿಷಂ ಸರ್ಪ ವನ್ಹಿರಿತಿ ಏಕತಃ ಸ್ತ್ರೀಯ. ತಕ್ಕಡಿಯ ಒಂದು ತಟ್ಟೆಯಲ್ಲಿ ಅಂತಕಃ ಯಮರಾಜ ಇದ್ದಾನೆ. ಮತ್ತೆ ವಾಯು ಇದ್ದಾನೆ. ಮೃತ್ಯು, ಪಾತಾಳ, ಒಡವಾಮು ಅಗ್ನಿ, ಮತ್ತೆ ಕತ್ತಿಯ ಅಲಗು, ವಿಷ, ಸರ್ಪ, ಅಗ್ನಿ ಇವೆಲ್ಲ ಇದೆ. ಇದರಲ್ಲಿ ಯಮರಾಜ, ಅಂತಕ ಅಂದ್ರೆ ಯಮರಾಜ, ಅದನ್ನೆಲ್ಲ ಯಾರೋ ಕೆಲವರು ಯುವರಾಜ ಅಂತ ಅನುವಾದ ಮಾಡಿಬಿಟ್ಟಿದ್ದಾರೆ. ಅದು ತಪ್ಪಾಗಿ ಆಗಿದೆ ಅಷ್ಟೇ. ಹಾಗೇನಾದ್ರೂ ಇದ್ದರೆ ಸರಿ ಮಾಡ್ಕೊಳ್ಳಿ. ಅಂತಕ ಅಂದ್ರೆ ಯಮರಾಜ, ಪವನ ಅಂದ್ರೆ ಗಾಳಿ, ಕೆಲವು ಕಡೆ ಅದು ಶಮನ ಅಂತಿದೆ. ಶಮನ ಅಂದ್ರೆ ನಾಶಪಡಿಸುವಂತ ಯಮ ಅಂತ ಈಗ ತಿಳ್ಕೋಬಹುದು. ಮೃತ್ಯು, ಇವರೆಲ್ಲ ಮೃತ್ಯು ಹೇತುಗಳು, ವಿನಾಶಕ್ಕೆ ಕಾರಣರಾದಂಥವರು ಈ ಯಮ ಮತ್ತೆ ಪಾತಾಳ ಇವರೆಲ್ಲರೂ ಕೂಡ. ನಾವು ಶಾಸ್ತ್ರ ದೃಷ್ಟಿಯಿಂದ ತಿಳ್ಕೊಳ್ಬೇಕಾದಂತ ಸಂಗತಿ ಅಂದ್ರೆ ಯಮ ಮತ್ತೆ ಮೃತ್ಯು ಇಬ್ಬರು ಕೂಡ ಸಹೋದರರು, ಇಬ್ಬರಿದ್ದಾರೆ ಅವರು. ಮತ್ತೆ ಪಾತಾಳವು ಕೂಡ ಅತ್ಯಂತ ಭಯಂಕರ, ಅಲ್ಲಿ ಹೋದ್ರೆ ಮತ್ತೆ ಮರಳಿ ಬರ್ಲಿಕ್ಕೆ ಆಗೋದಿಲ್ಲ ಅಂತ ಅದರ ಅರ್ಥ. ವಾಯು ಬೀಸಿದ್ರೆ ಎಲ್ಲವನ್ನು ಮೂಲೋತ್ಪಾಟನ ಮಾಡಿಬಿಡುವಂತ ಶಕ್ತಿ ಉಳ್ಳದ್ದು. ವಡವಾಗ್ನಿ ಅತ್ಯಂತ ಭಯಂಕರ, ಸಮುದ್ರದ ಆಳದಲ್ಲಿರ್ತದೆ, ಜ್ವಾಲಾಮುಖಿ. ಕ್ಷುರಧಾರ, ಕತ್ತಿಯ ಅಲುಗು ಭಯಂಕರ. ವಿಷ, ಸರ್ಪ, ಅಗ್ನಿ ಎಲ್ಲವೂ ಘಾತಕವಾದದ್ದು. ಇವೆಲ್ಲವೂ ತಕ್ಕಡಿಯ ಒಂದು ತೂಕದಲ್ಲಿದ್ರೆ ಏಕತಃ ಸ್ತ್ರೀಯ, ಮತ್ತೊಂದು ತೂಕದಲ್ಲಿ, ಮತ್ತೊಂದು ತಕ್ಕಡಿಯ ಮತ್ತೊಂದು ತಟ್ಟೆಯಲ್ಲಿ ಸ್ತ್ರೀ ಇದ್ದಾಳೆ, ಅವಳ ತೂಕವೇ ಒಂದು. ಇವರೆಲ್ಲರನ್ನೂ ಮೀರಿಸಿದವಳು ಅಥವಾ ಅದಕ್ಕೆ ಸಮಾನಳಾದವಳು ಸ್ತ್ರೀ ಅಂತ ಅದರ ಅಭಿಪ್ರಾಯ ನಾವು ತಿಳ್ಕೋಬಹುದಾಗಿದೆ. ಯಾವಾಗ ಈ ದೋಷಗಳೆಲ್ಲ ಯಾವಾಗ ಪ್ರಾರಂಭ ಆದವು?
ಒಂದೇನೋ ಜಿಜ್ಞಾಸೆ ಬರಬಹುದು. ಯಾವಾಗ ಪಂಚಮಹಾಭೂತಗಳನ್ನ ಚತುರ್ಮುಖ ಸೃಷ್ಟಿಸಿದನೋ, ಸ್ತ್ರೀ ಪುರುಷರ ನಿರ್ಮಾಣ ಎಂದಾಯಿತೋ, ಯತಃ ಪುಮಾಂಸಃ ಪ್ರಮದಾಶ್ಚ ನಿರ್ಮಿತಾಃ ತದೈವ ದೋಷಾಃ ಪ್ರಮದಾಸು ನಾರದ. ಆವಾಗಿಂದಲೂ ಎಲ್ಲ ದೋಷಗಳು ಕೂಡ ಸ್ತ್ರೀಯರಲ್ಲಿ ಇದ್ದೇ ಇವೆ. ಯುಧಿಷ್ಠಿರ ಮುಂದಿನ ಅಧ್ಯಾಯದಲ್ಲಿ ಹೀಗೆ ಪ್ರಶ್ನೆ ಕೇಳ್ತಾನೆ. ಜಗತ್ತಿನಲ್ಲಿ ಈ ಎಲ್ಲರೂ ಕೂಡ ಸ್ತ್ರೀಯರಲ್ಲಿ ಆಸಕ್ತಿಯನ್ನು ತೋರಿಸ್ತಾರೆ. ಪುರುಷರು ಸ್ತ್ರೀಯರಲ್ಲಿ ಆಸಕ್ತಿಯನ್ನು ತೋರಿಸ್ತಾರೆ, ಸ್ತ್ರೀಯರು ಪುರುಷರಲ್ಲಿ ಆಸಕ್ತಿಯನ್ನು ತೋರಿಸ್ತಾರೆ. ಮೋಹೇನ ಪರಮಾವಿಷ್ಟ, ನಿಸರ್ಗ ಅಂತ ಒಂದು ಮೋಹವನ್ನ ಎಲ್ಲರ ಮನಸ್ಸಿನಲ್ಲಿ ಹಾಕೇ ಬಿಟ್ಟಿದೆ. ಇದೆಲ್ಲ ಪ್ರತ್ಯಕ್ಷವಾಗಿದೆ, ಲೋಕವೆಲ್ಲ ಇದಕ್ಕೆ ಸಾಕ್ಷಿಯಾಗಿದೆ, ಲೋಕ ಸಾಕ್ಷಿಕಂ. ಇದ್ರ ಬಗ್ಗೆ ನನಗೊಂದು ಸಂಶಯ ಇದೆ. ಕಥಂ ಆಸಾಂ ನರಾ ಸಂಗಮ್ ಕುರುವತೆ, ಇಂಥ ಸ್ತ್ರೀಯರ ಜೊತೆಗೆ ಹೇಗೆ ಪುರುಷರು ಸಮಾಗಮ ಮಾಡ್ತಾರೆ? ಅಂಥ ತೀವ್ರವಾದಂತಹ ಹಂಬಲ, ಆಸಕ್ತಿ ಅವ್ರ ಬಗ್ಗೆ, ಆ ತೆವಲು, ಅಂಥ ಒಂದು ಬಿಡದಾರದ ಆಕರ್ಷಣೆ, ಇದು ಬರೋದು ಹೇಗೆ? ಕೆಲವು ಕಡೆ ಆ ಪುರುಷರಿಗೂ ಅವ್ರನ್ನ ನೋಡಿದ್ರೆ ಬೇಡ ಅಂತ ಅನಿಸ್ತದೆ, ಸ್ತ್ರೀಯರಿಗೂ ಕೆಲವರನ್ನ ಅನುರಾಗದಿಂದ ಸ್ವೀಕರಿಸಬೇಕು ಅಂತ ಅನಿಸ್ತದೆ ಲಾಲಸೆಯಿಂದ, ಕೆಲವರನ್ನ ನೋಡಿದ್ರೆ ಬೇಡ ಅಂತ ಅನಿಸ್ತದೆ. ವಿರಜ್ಜಂತಿಯೇ ಚ ತಾಃ ಪುನಃ. ಇದೆಲ್ಲ ಹೇಗೆ? ಮತ್ತೆ ಅವರನ್ನು ರಕ್ಷಿಸುವುದು ಹೇಗೆ? ಸ್ತ್ರೀಯರನ್ನು ರಕ್ಷಿಸುವುದು ಹೇಗೆ? ಇದೊಂದು ನನ್ನ ಪ್ರಶ್ನೆ ಇದೆ, ಜಿಜ್ಞಾಸೆ ಇದೆ, ಉತ್ತರ ಕೊಡು. ತನ್ನೇ ವ್ಯಾಖ್ಯಾತುಮರ್ಹಸಿ. ಇವರು ಸ್ವೈರಿಣಿಯರಾದಂಥ ಸ್ತ್ರೀಯರು ಸ್ವೇಚ್ಛಾಚಾರ ಮಾಡ್ತಾ ಪುರುಷನನ್ನು ವಂಚಿಸ್ತಾರೆ. ಅವ್ರ ಕೈಗೆ ಸಿಕ್ಕಿ ಬಿದ್ದರೆ ನಮುಚ್ಯತೆ ಪುರುಷ, ಪುರುಷನಿಗೊಂದು ಬಿಡುಗಡೆಯೇ ಇಲ್ಲದಂತಾಗಿಬಿಡ್ತದೆ. ಗಾವೋ ನವತೃಣಾನೀವ, ಹಸುಗಳಿಗೆ ಹೊಸ ಹೊಸ ಗರಿಕೆ ಹುಲ್ಲು ಸಿಗಬೇಕು ಅಂತ ಅಪೇಕ್ಷೆ ಇರ್ತದೆ. ಎಲ್ಲಿ ಸಿಗ್ತಾವೋ ಅಲ್ಲಿ ಆ ಥರ ಅವರು ಹುಡ್ಕೊಂಡು ಹೋಗ್ತವೆ ಹಸುಗಳು, ಒಂದು ಹುಲ್ಲುಗಾವಲಿನಿಂದ ಮತ್ತೊಂದು ಹುಲ್ಲುಗಾವಲಕ್ಕೆ. ಅದರಂತೆ ಇವರು ಕೂಡ ಗೃಹಂತ್ಯೇತ ನವಂ ನವಂ, ಹೊಸ ಹೊಸ ಪುರುಷರನ್ನು ಬಯಸ್ತಾರೆ. ಶಂಬರಾಸುರ, ನಮುಚಿ, ಬಲಿ, ಕುಂಭೀನಸಿ, ಇವರೆಲ್ಲರಿಗೂ ಗೊತ್ತಿರುವಂತಹ ಮಹಾ ಮಾಯಾವಿದ್ಯೆಗಳೆಲ್ಲ ಈ ಸ್ತ್ರೀಯರಿಗೆ ಗೊತ್ತಿರ್ತವೆ. ಶಂಬರಾಸುರ ಅಂದ್ರೆ ಈ ಪ್ರದ್ಯುಮ್ನನ್ನ ಅವನ ಜನನ ಕಾಲದಲ್ಲಿ ಹೊತ್ಕೊಂಡು ಹೋಗಿದ್ದ ಆತ ಶಂಬರಾಸುರ. ನಮುಚಿ ಅಂತ ಇಂದ್ರನಿಂದ ಸತ್ತವನು. ಬಲಿ ಅಂತೇಳಿ ಇವನು ವಾಮನ ರೂಪಿಯಾದಂಥ ಪರಮಾತ್ಮನಿಂದ ದಮನಿಸಲ್ಪಟ್ಟವನು. ಕುಂಭೀನಸಿ ಅಂತ ರಾವಣನ ಸಹೋದರಿ ಒಬ್ಬಳು. ಇವರೆಲ್ಲರೂ ಮಾಯಾವಿಗಳಾಗಿದ್ರು. ಇವ್ರಿಗಿಂತ ಹೆಚ್ಚಿನ ಮಾಯಾವಿದ್ಯ ಈ ಸ್ತ್ರೀಯರಲ್ಲಿದೆ. ಅವರ ತಂತ್ರ ಹೇಗಿರ್ತದೆ? ಅವ್ರು ನಡ್ಕೊಳ್ತಾರೆ ಹೇಗೆ? ಇಲ್ಲಿ ಕುಂಭೀನಸಿ ಅಂತ ಒಂದು ಶಬ್ದ ಇದೆಯಲ್ಲ, ಬಲೇಹ ಕುಂಭೀನಸಿಯಶ್ಚೈವ ಅಂತ. ಕುಂಭೀನಸಿ ಅಂತ ಈಕಾರ ಅಂತ ಸ್ತ್ರೀಲಿಂಗ ಶಬ್ದ ತಗೊಂಡ್ರೆ ಇವಳು ವಿಶ್ವಾವಸುವಿನ ಮಗಳು. ರಾವಣನ ವಿಶ್ವಾವಸು ಅಲ್ಲ, ವೈಶ್ರವಣ ಪೌಲಸ್ತ್ಯ ಆತನ ಮಗಳು. ಅನಲ ಅಂತ ಆತನ ಹೆಂಡತಿ. ಅವರಿಬ್ಬರಲ್ಲಿ ಹುಟ್ಟಿದವಳು. ರಾವಣನಿಗೆ ಇನ್ನೊಬ್ಬ ತಾಯಿಯ ಮಗಳು. ಮಧು ಅನ್ನುವ ರಾಕ್ಷಸ ಈ ಕುಂಭೀನಸಿ ಅನ್ನುವಳನ್ನ ಅಪಹರಿಸಿದ್ದ. ಇವರಿಬ್ಬರ ಮಗನೇ ಲವಣಾಸುರ ಅಂತನ್ನುವನು. ಇದು ಕುಂಭೀನಸಿ. ಕುಂಭೀನಸಿ ಅಂತಂದ್ರೆ ಅಂಗಾರಪರ್ಣ ಅನ್ನುವ ಗಂಧರ್ವನ ಹೆಂಡತಿ ಅಂತ ಕೂಡ ಒಂದು ಕೋಶಗಳಲ್ಲಿ ಕಂಡು ಬರ್ತದೆ. ಆದಿಪರ್ವದಲ್ಲಿ ಅರ್ಜುನ ಮತ್ತೆ ಒಬ್ಬ ಗಂಧರ್ವನಿಗೆ ರಾತ್ರಿ ಹೊತ್ತಿನಲ್ಲಿ ಹೋರಾಟ ಆಯಿತು ಅಂತಿದೆ. ಅರ್ಜುನನ ಕೈ ಮೇಲಾಗಿ ಗಂಧರ್ವ ಸೋಲೋ ಪ್ರಸಂಗ ಬಂದಾಗ ಕುಂಭೀನಸಿ ಆತನನ್ನು ಬೇಡಿಕೊಂಡ್ಲು ಅಂತ ಅದೊಂದು ಕಥಾ ಇದೆ. ಹೀಗಿಬ್ರು ಸ್ತ್ರೀಯರು, ಒಬ್ಬ ಪುರುಷ ಮತ್ತೊಬ್ಬಳು ಸ್ತ್ರೀ ಕುಂಭೀನಸಿ ಅಂತಿದ್ದಾರೆ. ಇದು ನಮಗೆ ಕಾಣಿಸುವಂಥದ್ದು. ಕುಂಭೀನಸ ಅಂತ ಒಂದು ಅಕಾರಾಂತವಾದ ಶಬ್ದನೂ ಕೂಡ ಕಂಡು ಬರ್ತದೆ ಕೆಲವು ಕಡೆ.
ಇವನೊಬ್ಬ ರಾಕ್ಷಸ. ಕುಂಭಿ ನಸ ಅಂತಾದ್ರೆ ಒಬ್ಬ ರಾಕ್ಷಸ, ತುಂಬಾ ಕುಖ್ಯಾತನಾದಂತಹ ದುಷ್ಟ ಚಾರಿತ್ರ್ಯವುಳ್ಳಂತ ರಾಕ್ಷಸ ಅಂತ ಅನುಶಾಸನ ಪರ್ವದ ಇದೇ ಅಧ್ಯಾಯ ಇದೇ ಶ್ಲೋಕವನ್ನ ಉದ್ಧರಿಸಿ ಇನ್ ಕೆಲವು ಕಡೆ ಹೇಳ್ತಾರೆ. ಪಾಠ ಯಾವುದು ಸರಿ ನಾವು ತೀರ್ಮಾನ ಮಾಡೋದು ಕಷ್ಟ. ಲಕ್ಷಾಲಂಕಾರಕ್ಕೆ ಅನುಸಾರವಾಗಿ ಕುಂಭೀನಸಾನಾಮ್ ಅಂದ್ರೆ ಸರ್ಪಾಣಾಮ್ ಅಂತ ಅರ್ಥ ಹೇಳಿದ್ದಾರೆ. ಕುಂಭೀನಸ ಅಂದ್ರೆ ಸರ್ಪ ಅಂತ ಹೇಳಿ. ಅದ ಅರ್ಥ ಹೇಗೆ ಆ ಶಬ್ದದಿಂದ ಬರ್ತದೆ ಅಂತ ನಾವು ಸ್ವಲ್ಪ ತೀರ್ಮಾನಿಸುವುದು ಕಷ್ಟನೇ. ತೈತ್ತರೀಯ ಸಂಹಿತಾದಲ್ಲಿ ಅಶ್ವಮೇಧ ಯಾಗದ ವಿವರಣೆ ಮಾಡ್ತಾರಲ್ಲ, ಅಲ್ಲಿ ಕುಂಭೀನಸ ಅನ್ನುವಂತ ಹೇಳಿ ಒಂದು ಸರ್ಪದ ಮಾತು ಕೇಳಿ ಬರ್ತದೆ. ಸರ್ಪ ಅಥವಾ ಒಂದು ಯಾವುದೋ ಪ್ರಾಣಿ ಆ ಯಜ್ಞದಲ್ಲಿ ಆಹುತಿ ಕೊಡಬೇಕಾದಂತಹ ಒಂದು ಪಶು ಅದು, ಅಥವಾ ಸರ್ಪವೂ ಆಗಿರಬಹುದು ಅಂತ ಹೀಗೆ ಅದನ್ನು ಕೋಶಗಳಲ್ಲಿ ಹೇಳ್ತಾರೆ. ಬಗ್ಗೆ ತೀರ್ಮಾನಿಸುವುದು ಕಷ್ಟ. ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಗಳ ಪಾಠದಲ್ಲಿ ಕುಹಕಾನೀವ ವಾರ್ಷ್ಣೇಯ ಸರ್ವಾಸ್ತ ಯೋಷಿತೋ ವಿದುಹು. ಕುಹಕ ಅಂದ್ರೆ ದುರ್ಬುದ್ಧಿಗಳು, ನಮುಚಿ, ಶಂಬರ ಇವರೆಲ್ಲರೂ ತಿಳಿದಿರುವ ದುರ್ಬುದ್ಧಿಗಳನ್ನೆಲ್ಲವನ್ನೂ ಈ ಸ್ತ್ರೀಯರು ತಿಳಿದಿರ್ತಾರೆ ಅಂತ ಪಾಠ ತೀರ್ಮಾನ ಆಗುವ ತನಕ ಉಳಿದದ್ದೆಲ್ಲ ಸುಮ್ಮನೆ ಊಹಾಪೋಹ ಅಷ್ಟೆ. ಆ ಅರ್ಥಗಳನ್ನ ನಾವು ತೀರ್ಮಾನಿಸುವುದು ಕಷ್ಟ. ಒಟ್ಟಾರೆ ತಾತ್ಪರ್ಯ ಎಲ್ಲ ಮಾಯಾವಿಗಳಾದ ದಾನವರಲ್ಲಿ ಇದ್ದ ಮಾಯೆ, ದುರ್ವಿದ್ಯೆ ಇವರಲ್ಲಿ ಇರ್ತದೆ ಅಂತ ಇಷ್ಟೇ ತಾತ್ಪರ್ಯ. ಹಸಂತಂ ಪ್ರಹಸಂತೇತ, ಗಂಡ ನಗ್ತಾ ಇದ್ರೆ ತಾವು ಅವನ ಜೊತೆ ಸೇರಿ ನಗ್ತಾರೆ. ಅವನ ಹತ್ರ ಅವನ ದುಃಖ ನೋಡಿ ತಾವು ದುಃಖ ಆದಂತೆ ಅಳ್ತಾರೆ. ಯಾರಾದರೂ ಒಬ್ಬ ಅಪ್ರಿಯನಾದವನೇ ಆಗಿದ್ರು, ಅವನೇನೋ ಈ ಸ್ತ್ರೀಯರನ್ನು ಬಯಸಿಲ್ಲದೆ ಹೋದರೂ ಕೂಡ ಅಪ್ರಿಯಂ ಪ್ರಿಯವಾಕ್ಯೈಶ್ಚ ಗೃಹತೆ ಕಾಲಯೋಗತಃ. ಪ್ರಸಂಗ ಬಂದ್ರೆ ಆತನಿಗೆ ಅಪೇಕ್ಷೆ ಇಲ್ಲದೆ ಹೋದರೂ ಕೂಡ ಆತನನ್ನು ತಮ್ಮ ಮಾತುಗಳಿಂದ ಮರಳು ಮಾಡಿ ತಮ್ಮ ಬಳಿಗೆ ಆತನನ್ನು ಸ್ವೀಕಾರ ಮಾಡ್ತಾರೆ. ಶುಕ್ರಾಚಾರ್ಯನಿಗೆ ಏನು ನೀತಿಶಾಸ್ತ್ರ ಗೊತ್ತಿದೆಯೋ, ಬೃಹಸ್ಪತಿಗೆ ಏನು ಗೊತ್ತಿದೆಯೋ ಅದೆಲ್ಲವೂ ಕೂಡ ಈ ಸ್ತ್ರೀಯರಿಗೆ ಗೊತ್ತಿದೆ. ಸ್ತ್ರೀಯರು ಅದಕ್ಕಿಂತ ಹೆಚ್ಚಿನದೆಲ್ಲವನ್ನೂ ಕೂಡ ತಿಳ್ಕೊಂಡಿದ್ದಾರೆ. ಇಲ್ಲೊಂದು ಬೇರೆ ಶ್ಲೋಕನೂ ಕೂಡ ಕೇಳಿ ಬರ್ತದೆ. ಯದಿ ಜಿಹ್ವಾ ಸಹಸ್ರಂ ಸ್ಯಾತ್ ಜೀವೇಚ್ಛ ಶರದಾಂ ಶತಂ ಅನನ್ಯಕರ್ಮ ಸ್ತ್ರೀದೋಷ ನಚೋಕ್ತ ನಿಧನಂ ಪ್ರಜೇತ್. ಇದೊಂದು ಶ್ಲೋಕ ಕೆಲವು ಪಾಠಗಳಲ್ಲಿ ಕೇಳಿ ಬರ್ತದೆ. ಮನುಷ್ಯನಿಗೆ 1000 ನಾಲ್ಗೆ ಇರಬಹುದು, 100 ವರ್ಷ ಬದುಕಬಹುದು, ಮಾಡ್ಲಿಕ್ಕೆ ಬೇರೆ ಏನು ಕೆಲಸ ಇಲ್ಲದೆ ಸ್ತ್ರೀಯರ ದೋಷಗಳನ್ನೇ ಹೇಳ್ತಾ ಕೂತ್ರು ಕೂಡ ಸ್ತ್ರೀಯರ ದೋಷಗಳನ್ನು ಹೇಳಿ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹೇಳ್ದೇನೆ ಇವನು ಸಾಯ್ತಾನೆ ಹೊರತು ಅದು ಆ ದೋಷಗಳು ಇನ್ನೂ ಇರ್ತವೆ. ಅನುಕ್ತ್ವಾ ನಿಧನಂ ಬ್ರಜೇತ್ ಅಂತ ಇನ್ ಕೆಲವು ಕಡೆ ಪಾಠ ಇದೆ. ಅನೃತಂ ಸತ್ಯಮಿತ್ಯಾಹು. ಆ ಸ್ತ್ರೀಯರು ಸತ್ಯವನ್ನ ಸುಳ್ಳು ಅಂತ ಹೇಳ್ತಾರೆ, ಸುಳ್ಳನ್ನು ಸತ್ಯ ಅಂತ ಹೇಳ್ತಾರೆ. ಅಂಥವ್ರನ್ನ ರಕ್ಷಿಸೋದು ಹೇಗೆ? ಇತಿ ಯಾಸ್ತಾ ಕಥಂ ವೀರ ಸಂರಕ್ಷಾ ಪುರುಷೈರಿಹ. ಅವರನ್ನು ರಕ್ಷಿಸಲಿಕ್ಕೆ ಸಾಧ್ಯ ಇರುವುದಾದ್ರೂ ಹೇಗೆ? ಇಂತಹ ವಿಚಿತ್ರವಾದಂತಹ ಸ್ವಭಾವ ಅವರದು. ಬೃಹಸ್ಪತಿ ಮೊದಲಾದವರು ಸ್ತ್ರೀ ಬುದ್ಧಿ ಹೀಗೆ ಅಂತ ತೀರ್ಮಾನ ಮಾಡಿ ಸ್ತ್ರೀಣಾ ಬುದ್ಧರ್ಥ ನಿಷ್ಕರ್ಷಾತ್ ಅರ್ಥಶಾಸ್ತ್ರಾಣಿ ಶತ್ರುಹನ್, ಅದಕ್ಕಾಗಿ ಅವರು ನೀತಿ ಶಾಸ್ತ್ರಗಳನ್ನು ರಚನೆ ಮಾಡಿದ್ದಾರೆ. ಅವರೆಲ್ಲ ದುಷ್ಟ ಬುದ್ಧಿಯವರಾಗಿದ್ದಾರೆ ಅಂತನ್ನೋದನ್ನು ತಿಳ್ಕೊಂಡು ಆ ಸ್ತ್ರೀಯರ ದುಷ್ಟ ಬುದ್ಧಿಯಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಅನ್ನೋದಕ್ಕಾಗಿಯೇ ನೀತಿ ಶಾಸ್ತ್ರಗಳನ್ನು ರಚನೆ ಮಾಡಿದ್ದಾರೆ. ನೀವು ಅವರನ್ನ ಗೌರವಿಸ್ತಾ ಇದ್ರು, ಅವರನ್ನ ಪ್ರೀತಿಸ್ತಾ ಇದ್ರು ಕೂಡ ಅವರು ನಿಮಗೆ ಮೋಸ ಮಾಡ್ತಾರೆ, ಇನ್ನೊಬ್ಬರ ಮನಸ್ಸಿನ ವಿಕಾರಕ್ಕೆ ಈಡು ಮಾಡ್ತಾರೆ. ಅಪಾಸ್ತಾಸ್ಯ ತಥಾ ರಾಜನ್ ವಿಕುರುವಂತಿ ಮನಸ್ತ್ರೀಯ. ಅವ್ರನ್ನ ತಿರಸ್ಕರಿಸಿದ್ರು, ನೀವು ಅವ್ರನ್ನ ಬಯಸಿದ್ರು ಆಯ್ತು, ಅವ್ರನ್ನ ತಿರಸ್ಕರಿಸಿದ್ರು ಆಯ್ತು, ಅವರು ತಮಗೆ ಬೇಕಾದಂತೆಯೇ ವರ್ತಿಸ್ತಾರೆ. ಇಮಾ ಪ್ರಜಾ ಮಹಾಬಾಹೋ ಧಾರ್ಮಿಕ್ಯ ಇತಿನ ಶ್ರುತಂ. ಈ ಜಗತ್ತಿನಲ್ಲಿ ಅತ್ಯಂತ ಧಾರ್ಮಿಕರಾದಂತಹ ಸ್ತ್ರೀಯರು ಕೂಡ ಇದ್ದಾರೆ. ಹಾಗಿದ್ರೂ ಕೂಡ
ಅನೇಕ ಜನ ದುಷ್ಟ ಸ್ತ್ರೀಯರು ಕೂಡ ಇದ್ದಾರೆ. ಅವರು ಎಲ್ಲರ ಮನಸ್ಸನ್ನು ಕೂಡ ವಿಕಾರಕ್ಕೆ ಈಡು ಮಾಡ್ತಾರೆ. ಹೇಗೆ ಇವ್ರನ್ನ ರಕ್ಷಿಸುವುದು? ಕಸ್ತಾ ಶಕ್ತುಂ ರಕ್ಷಿತುಂ ಸ್ಯಾತ್ ಇತಿ ಮೇ ಸಂಶಯ ಮಹಾನ್. ಅದನ್ನ ನೀವೀಗ ನನಗೆ ವರ್ಣಿಸಿ ಹೇಳಬೇಕು, ಸ್ತ್ರೀಯರನ್ನು ರಕ್ಷಿಸುವ ಉಪಾಯವನ್ನು ಹೇಳಬೇಕು ಅಂತ ಯುಧಿಷ್ಠಿರ ಭೀಷ್ಮರನ್ನ ಪ್ರಶ್ನೆ ಮಾಡಿದ. 2 ಅಧ್ಯಾಯಗಳಲ್ಲಿ ಮುಗಿದಿವೆ. ಮುಂದಿನ ಅಧ್ಯಾಯದಲ್ಲಿ ಭೀಷ್ಮರು ಹೀಗೆ ಹೇಳ್ತಾರೆ, ನೀನು ಹೇಳ್ತಿರುವುದೆಲ್ಲವೂ ಸರಿಯಾಗೇ ಇದೆ, ಸ್ವಲ್ಪ ಏನು ನಾತ್ರ ಮಿಥ್ಯಾಸ್ತಿ ಕಿಂಚನ. ಸ್ತ್ರೀಯರನ್ನು ರಕ್ಷಿಸುವುದು ಹೇಗೆ ಅಂತ ಒಂದು ಪ್ರಾಚೀನ ಇತಿಹಾಸವನ್ನು ಹೇಳ್ತೇನೆ, ಅದೆಲ್ಲವನ್ನು ನೀನು ಕೇಳು ಅಂತ ಆ ಭೀಷ್ಮರು ಅವನಿಗೆ ಹೇಳಿಕ್ ತೊಡಗಿದರು. ಪ್ರಮದಾಶ್ಚ ಯಥಾ ಸೃಷ್ಟ ಬ್ರಹ್ಮಣ ಭರತರ್ಷಭ ಯದರ್ಥಂ ತಚ್ಚತೇತಾತ. ಸ್ತ್ರೀಯರನ್ನ ಚತುರ್ಮುಖ ಯಾತಕ್ಕಾಗಿ ಸೃಷ್ಟಿಸಿದ ಅದೆಲ್ಲವನ್ನು ಹೇಳ್ತೇನೆ ಕೇಳು. ಸ್ವೈರಿಣಿಯರಾದ ಪುಂಶ್ಚಲಿಯರಾದ ಸ್ತ್ರೀಯರಿಗಿಂತ ಪಾಪಿಷ್ಠರಾದರೂ ಜಗತ್ತಿನಲ್ಲಿ ಯಾರೂ ಇಲ್ಲ. ಯೌವನದ ಮದದಿಂದ ಅವರು ಉನ್ಮತ್ತರಾಗಿರ್ತಾರೆ. ಅಗ್ನಿಗೆ ಸಮಾನದವರು. ಅಗ್ನಿರ್ಹಿ ಪ್ರಮದಾ ದೀಪ್ತ ಮಾಯಾಶ್ಚ ಮಯಜಾಹ ವಿಭೋ. ಮಯ ಅನ್ನುವ ರಾಕ್ಷಸನಿಂದ ಸೃಷ್ಟಿಸಲ್ಪಟ್ಟಂತಹ ಮಾಯನೇ ಇವರು, ಮೂರ್ತಿಮತ್ತಾದ ಮಾಯ ಇವರು. ಕತ್ತಿ, ಅಲುಗು, ವಿಷ, ಸರ್ಪ, ವನ್ಹಿ ಇತ್ಯೇಕದ ಸ್ತ್ರೀಯ. ಇವರೆಲ್ಲರೂ ಒಂದ್ ಕಡೆ ಇದ್ದಾರೆ, ಮತ್ತೊಂದು ಕಡೆ ಸ್ತ್ರೀಯರಿದ್ದಾರೆ. ಅಷ್ಟು ದುಷ್ಟವಾದಂತಹ ಸ್ವಭಾವ ಅವರಿಗೆ. ಚತುರ್ಮುಖ ಸ್ತ್ರೀಯರನ್ನು ಯಾಕೆ ಸೃಷ್ಟಿ ಮಾಡಿದ ಅಂದ್ರೆ, ಬಹಳ ಹಿಂದೆ ಎಲ್ಲಾ ಜನರು ಕೂಡ ಮಹಾ ಧಾರ್ಮಿಕರಾಗಿದ್ದರಂತೆ. ಧಾರ್ಮಿಕಾಹ ಇತಿ ನಶ್ವತಂ. ಆ ಧಾರ್ಮಿಕ ಕಾರ್ಯಗಳಿಂದಾಗಿ ಅವರೇ ದೇವತ್ವವನ್ನು ಪಡ್ಕೊಳ್ಳಿಕ್ಕೆ ಶಕ್ತರಾಗ್ತಿದ್ರು. ಕರ್ಮಜ ದೇವತೆಗಳು ಅಂತ ಹೀಗೆಲ್ಲ ನಾವು ಕೇಳ್ತೀವಲ್ಲ, ತಮ್ಮ ಕರ್ಮಗಳಿಂದ ದೇವತ್ವವನ್ನು ಪಡ್ಕೊಳ್ಳುವಂತಹ ಮಹಾಶಕ್ತಿ ಉಳ್ಳಂತಹ ಜನ ಇದ್ರು. ತಥೋ ದೇವಾನ್ ಇಯಾತ್ ಭಯಂ. ದೇವತೆಗಳಿಗೆಲ್ಲ ಇದರಿಂದ ಬಹಳ ಭಯ ಆಯಿತು. ಈ ಮನುಷ್ಯರೆಲ್ಲ ಹೀಗೆ ವರ್ತಿಸ್ತಾ ಇದ್ದಾರೆ, ಶ್ರೇಷ್ಠ ಸ್ಥಾನವನ್ನು ಪಡ್ಕೊಳ್ತಾ ಇದ್ದಾರೆ, ನಮ್ಮ ಗತಿ ಏನು? ನಮ್ಮ ನೀವೇನಾದ್ರು ಮೂಲೋತ್ಪಾಟಿಸಿ ಬಿಡ್ತಾರೋ ಹೇಗೆ ಅಂತ ಚತುರ್ಮುಖ ಬ್ರಹ್ಮನ ಬಳಿಗೆ ಹೋಗಿ ಅವನ ಮುಂದೆ ತಲೆ ತಗ್ಗಿಸ್ಕೊಂಡು ನಿಂತ್ಕೊಂಡಿರ್ತಾರೆ. ತೂಷ್ಟಿ ಮಾಸನ್ ಅವಾಂಗ್ಮುಖ. ಅವರ ಮನಸ್ಸಿನ ಭಯವನ್ನು ತಿಳ್ಕೊಂಡ ಈ ಚತುರ್ಮುಖ ಅವರಿಗೆ ಹಿತ ಮಾಡಲಿಕ್ಕಾಗಿ ಒಂದು ಕೃತ್ಯೆಯನ್ನ, ಅಭಿಚಾರದ ದೇವತೆಯನ್ನು ಅವನು ಸೃಷ್ಟಿ ಮಾಡಿದ. ಮಾನವಾನ ಪ್ರಮೋಹಾರ್ಥಂ ಕೃತ್ಯಾಹ ನಾರ್ಯಃ ಅಸೃಜತ್ ಪ್ರಭು. ಎಲ್ಲ ಜನ ಧರ್ಮ ಮಾರ್ಗದಲ್ಲೇ ಮುಂದುವರಿತಾ ಇದ್ದಾರೆ, ಅಷ್ಟು ಅದ್ಭುತವಾದ ಸಾಧನೆ ಮಾಡ್ತಾ ಇದ್ದಾರಲ್ಲ, ಅವರಿಗೆ ಒಂದಿಷ್ಟು ವಿಘ್ನಗಳು ಇರಲಿ ಅಂತ ಒಂದು ಕೃತ್ಯೆಯನ್ನ, ಕೃತ್ಯಾಹ ನಾರ್ಯಃ, ಈ ಅಭಿಚಾರದ ದೇವತೆ ಏನಿರ್ತದಲ್ಲ ಅದರ ರೂಪದಲ್ಲಿ ಸ್ತ್ರೀಯನ್ನು ಸೃಷ್ಟಿಸಿದ. ಹಿಂದಿನ ಕಲ್ಪದಲ್ಲಿ ಯಾವ ಸ್ತ್ರೀಯರಿದ್ರಲ್ಲ, ಹಿಂದಿನ ಸೃಷ್ಟಿಯಲ್ಲಿ ಯಾವ ಪತಿವ್ರತ ಸ್ತ್ರೀಯರಿದ್ರಲ್ಲ, ಅವದೇ ಸ್ತ್ರೀಯರೇ ಇಲ್ಲಿ ಹುಟ್ಟಿದ್ರಂತೆ. ಪೂರ್ವ ಸರ್ಗೇ ಹಿ ಕೌಂತೆಯ ಸಾಧ್ಯ ನಾರ್ಯ ಇಹ ಅಭವನ್ ಅಸಾಧ್ಯಸ್ತು ಸಮುತ್ಪನ್ನ ಕೃತ್ಯಾಸರ್ಗಾತ್ ಪ್ರಜಾಪತೆ. ಆ ಬ್ರಹ್ಮ ಈ ಒಂದು ನೂತನ ಸೃಷ್ಟಿಯನ್ನೇನೀಗ ಮಾಡಿದ್ನಲ್ಲ, ಜನರ ಈ ಒಂದು ಧಾರ್ಮಿಕ ನಾಗಾಲೋಟವನ್ನು ತಡೆಯಲಿಕ್ಕಾಗಿ, ಆಗ ಅಸಾಧ್ಯರಾದಂತಹ ಸ್ತ್ರೀಯರು ಹುಟ್ಟಿದ್ರು. ಅದಕ್ಕಿಂತ ಮೊದಲು ಸಾಧ್ವಿ ಸ್ತ್ರೀಯರಿದ್ರು. ಅವರ ಸಹಕಾರದಿಂದ ಪ್ರಜೆಗಳೆಲ್ಲರೂ ಕೂಡ, ಸ್ತ್ರೀ ಪುರುಷರೆಲ್ಲರೂ ಕೂಡಿ ಧಾರ್ಮಿಕ ಕೃತ್ಯಗಳನ್ನೇ ಮಾಡ್ತಾ ಬಹಳ ದೊಡ್ಡ ದೊಡ್ಡ ಸ್ಥಾನಕ್ಕೆ ಹೋಗ್ತಾ ಇದ್ರು. ಅವರಿಗೊಂದು ವಿಘ್ನವನ್ನು ಮಾಡಲಿಕ್ಕಾಗಿ ಅಸಾಧ್ವಿ ಸ್ತ್ರೀಯರನ್ನ ಚತುರ್ಮುಖ ಹುಟ್ಟಿಸಿದ. ಮತ್ತೆ ಅವರಲ್ಲಿ ಒಂದು ಕಾಮವನ್ನು ಕೂಡ ಕೊಟ್ಟ. ತಾಭ್ಯ ಕಾಮಾನ್ ಯಥಾ ಕಾಮಂ ಪ್ರಾದಾಧ್ಯ ಸ ಪಿತಾಮಹ. ಹೀಗೆ ಕಾಮದ ಲೋಭದಿಂದ ಅವರು ಯಾವತ್ತೂ ಪುರುಷರನ್ನ ತೊಂದರೆಗೀಡು ಮಾಡ್ತಾನೆ ಇರ್ತಾರೆ. ಅದು ಅವರ ಕಾರ್ಯ. ಪ್ರಮದಾಹ ಪ್ರಾಮತ್ನಂತ ನರಾನ್. ನರರ ಮನಸ್ಸನ್ನ ಚೆನ್ನಾಗಿ ಹಿಂಡಿ ಹಾಕಿದ್ರಂತವ್ರು. ಆ ಕಾಮನ ಸಹಾಯಾರ್ಥವಾಗಿ ಕ್ರೋಧವನ್ನು ಸೃಷ್ಟಿಸಿದ ಪರಮಾತ್ಮ. ಇದೆಲ್ಲ ಆಯಾ ದೇವತೆಗಳನ್ನ, ಆಯಾ ರಾಕ್ಷಸರನ್ನ, ಕಾಮದ ಅಭಿಮಾನಿ ರಾಕ್ಷಸ, ಕ್ರೋಧದ ಅಭಿಮಾನಿ ರಾಕ್ಷಸ,
ಅವರೆಲ್ಲರನ್ನೂ ಸೃಷ್ಟಿಸಿದ ಚತುರ್ಮುಖ ಅಂತ ಅರ್ಥ. ಈ ಕಾಮಕ್ರೋಧಗಳಿಗೆ ಬಲಿ ಬಿದ್ದರು ಜನ ಎಲ್ಲರೂ ಕೂಡ. ಅಸಜ್ಜಂತ ಪ್ರಜಾ ಸರ್ವಾಹ ಕಾಮಕ್ರೋಧ ವಶಂಗತಾಹ, ಪರಸ್ಪರ ಆಸಕ್ತಿಯನ್ನು ಹೊಂದಿದ್ರು. ಹಾಗೆ ತಮ್ಮ ಆ ಒಂದು ಮಹಾಸಾಧನೆಯಿಂದ ಅವರು ವಿಮುಖರಾಗಿಬಿಟ್ರು. ಅವ್ರು ಮಾಡಬೇಕಾಗಿರುವಂತಹ ವೈದಿಕ ಕರ್ಮ ಯಾವುದೂ ಇರೋದಿಲ್ಲ. ದ್ವಿಜಾನಾಂಚ ಗುರುಣಾಂಚ ಮಹಾಗುರು ನೃಪಾದಿನಾಂ ಕ್ಷಣಸ್ತ್ರೀ ಸಂಘ ಕಾಮೋತ್ಥಾಹ ಯಾತನಾ ಅಹೋ ನಿರಂತರ. ಆ ಸ್ತ್ರೀಯರಿಂದ ಏನಾಯ್ತು? ದೊಡ್ಡ ದೊಡ್ಡ ಜ್ಞಾನಿಗಳಂತ ಬ್ರಾಹ್ಮಣರು, ಇನ್ನೊಬ್ಬರಿಗೆ ಬುದ್ಧಿ ಹೇಳಬೇಕಾದಂಥ ಗುರುಗಳು, ಗುರುಣಾಂಶ ಮಹಾಗುರು ನೃಪಾದಿನ, ಗುರುಗಳು ಇರ್ತಾರಲ್ಲ ಮಹಾಗುರುಗಳು, ಅವರಿಗೂ ಕೂಡ ದೊಡ್ಡ ದೊಡ್ಡ ರಾಜರು, ಆಡಳಿತಗಾರರು, ಅವರೆಲ್ಲರಿಗೂ ಕೂಡ ಕ್ಷಣ ಸ್ತ್ರೀ ಸಂಘ ಕಾಮೋತ್ಸಾಹ, ಒಂದು ಕ್ಷಣಿಕವಾದಂತಹ ಸ್ತ್ರೀ ಸಂಘದ ಒಂದು ಕಾಮ, ಅದರಿಂದಾಗಿ ಯಾತನ ಅಹೋ ನಿರಂತರ. ಎಲ್ಲರೂ ಈ ಒಂದು ಕಾಮಕ್ಕೆ ಬಲಿಬಿದ್ದು ತೀವ್ರವಾದಂತಹ ಯಾತನೆಯನ್ನು ಅನುಭವಿಸುವಂತಾಯಿತು. ಈ ಶ್ಲೋಕ ಕೆಲವು ಕಡೆ ಕಾಣ್ತದೆ, ಕೆಲವು ಕಡೆ ಇಲ್ಲ. ಆದರೆ ಕೆಲವೇ ಜನ ಸಾಧಕರಾದವರು, ಅರಕ್ತ ಮನಸ್ಸರವರು, ಸ್ತ್ರೀಯರ ಬಗ್ಗೆ ಆಸಕ್ತಿ ತೋರಿಸಲಿಲ್ಲ, ಬ್ರಹ್ಮಚರ್ಯದಿಂದ ತಮ್ಮ ವ್ಯಕ್ತಿತ್ವವನ್ನು ಶುದ್ಧವಾಗಿ ಇಟ್ಕೊಂಡಿದ್ರು. ತಪಸ್ಸು, ದಮ, ದೇವತಾರ್ಚನೆ ಮತ್ತೆ ಧ್ಯಾನ, ಇದರಿಂದ ಆ ಜನ ಕೆಲವರು ತಮ್ಮನ್ನು ತಾವು ಶುದ್ಧರನ್ನಾಗಿ ಇಟ್ಕೊಂಡಿದ್ರು. ಕೆಲವರು ಈ ತರ ಭ್ರಷ್ಟರಾದರೂ ಕೂಡ ಮತ್ತೆ ಆ ಶಾಸ್ತ್ರೋಕ್ತ ಉಪಾಯಗಳನ್ನು ಅನುಸರಿಸಿ ಮತ್ತೆ ಬಿದ್ದವರು ಮೇಲೆದ್ರು. ಯುಕ್ತಾನಾಂ ಶುದ್ಧಿ ಉತ್ತಮ. ನಜ ಸ್ತ್ರೀಣಾಂ ಕ್ರಿಯಾ ಕಾಚಿತ, ಅವರು ಮಾಡಬೇಕಾಗಿರುವಂತಹ ಯಾವ ಕ್ರಿಯೆಯೂ ಇರೋದಿಲ್ಲ. ಇದನ್ನು ಶಾಸ್ತ್ರವೇ ಹೇಳಿದೆ. ಇದು ಧರ್ಮೋ ವ್ಯವಸ್ಥಿತ. ಯಾಕೆಂದ್ರೆ ಅವರು ಇಂದ್ರಿಯ ಶೂನ್ಯರು, ನಿರಿಂದ್ರಿಯ. ಧಾರ್ಮಿಕ ಕೃತ್ಯಗಳನ್ನು ಮಾಡಬೇಕಾದಂತಹ ಇಂದ್ರಿಯ ಶಕ್ತಿ, ಜ್ಞಾನೇಂದ್ರಿಯಗಳು ಮತ್ತು ಕರ್ಮೇಂದ್ರಿಯಗಳ ಶಕ್ತಿ ಅವರಿಗಿರೋದಿಲ್ಲ. ಅಶಾಸ್ತ್ರಾಶ್ಚ, ಶಾಸ್ತ್ರದ ಜ್ಞಾನವೂ ಕೂಡ ಅವರಿಗಿರೋದಿಲ್ಲ. ಅನೃತಮಿತಿ ನಶ್ರುತಿ, ಯಾವತ್ತೂ ಕೂಡ ಸುಳ್ಳಿನ ರೂಪದವರಾದವರು, ಸುಳ್ಳಿನ ಮೂರ್ತ ರೂಪ ಅವರು. ಅವರಿಗೆ ಏನನ್ನು ಕೊಟ್ಟಿದ್ದಾನೆ ಚತುರ್ಮುಖ ಅಂದ್ರೆ ಶಯ್ಯ, ಹಾಸಿಗೆ, ಇಂಥ ವೈಭೋಗ ಸುಖಗಳನ್ನು ಮಾತ್ರ ಅವರಿಗೆ ಕೊಟ್ಟಿದ್ದಾನೆ. ಅಲಂಕಾರ, ಅನ್ನ, ತಿನ್ಲಿಕ್ಕೆ ಆಹಾರ, ಕುಡಿಲಿಕ್ಕೆ ನೀರು ಮೊದಲಾದದ್ದು. ಅನಾರ್ಯತ, ದುಷ್ಟ ಸ್ವಭಾವ, ದುರ್ವಾಗ್ಭಾವ, ಕೆಟ್ಟ ಮಾತುಗಳಲ್ಲಿ ಅಭಿರುಚಿ, ಕೆಟ್ಟ ಮಾತುಗಳನ್ನು ಆಡುವಂಥ ಪ್ರವೃತ್ತಿ, ಮತ್ತೆ ರತಿ. ಇದನ್ನೇ ದದೌ ಸ್ತ್ರೀಭ್ಯ ಪ್ರಜಾಪತಿ, ಪರಮಾತ್ಮ ಇದನ್ನೇ ಕೊಟ್ಟಿದ್ದಾನೆ. ಇವರನ್ನು ರಕ್ಷಿಸುವುದು ಎಂಥ ಪುರುಷನಿಗೂ ಸಾಧ್ಯ ಇಲ್ಲ. ಬ್ರಹ್ಮನಿಗೇನೆ ಇವರನ್ನು ರಕ್ಷಿಸಲಿಕ್ಕೆ ಸಾಧ್ಯ ಇಲ್ಲ ಅಂದಮೇಲೆ ಸಾಮಾನ್ಯ ಮಾನವನಿಗೆ ಇದು ಹೇಗೆ ಸಾಧ್ಯ? ಅಪಿ ವಿಶ್ವಕೃತಾತ ಕುತಸ್ತು ಪುರುಷೈರಿಹ. ಅವರನ್ನ ಒಳ್ಳೆಯ ಮಾತಿನಿಂದ ರಕ್ಷಿಸಲಿಕ್ಕೆ ಸಾಧ್ಯ ಇಲ್ಲ. ಹಿಂಸೆ ಕೊಟ್ಟು ಭಯಪಡಿಸಿ ಬಂಧಿಸಿ ಅವರನ್ನು ರಕ್ಷಿಸುವುದು ಸಾಧ್ಯ ಇಲ್ಲ. ಯಾವತ್ತೂ ಇಂದ್ರಿಯ ಸಂಯಮ ಇರೋದಿಲ್ಲ ಅವರಿಗೆ, ಚಂಚಲ ಚಿತ್ತರೇ ಅವರು. ಇದಕ್ಕೆ ಒಂದು ಪ್ರಾಚೀನ ಕಾಲದ ಇತಿಹಾಸ ನಮಗೆ ಕೇಳಿ ಬರ್ತದೆ. ಆ ಇತಿಹಾಸವನ್ನ ನಿನಗೆ ಹೇಳ್ತೇನೆ. ದೇವಶರ್ಮ ಅಂತ ಒಬ್ಬ ಬ್ರಾಹ್ಮಣ ಇದ್ದ. ಆತನಿಗೆ ರುಚಿ ಅಂತ ಒಬ್ಬಳು ಪತ್ನಿ ಇದ್ಲು. ಅವರ ಶಿಷ್ಯನೇ ಈ ವಿಪುಲ ಅಂತನವನು. ಅವನು ಆ ತನ್ನ ಗುರುಪತ್ನಿಯನ್ನು ಹೇಗೆ ರಕ್ಷಿಸಿದ ಅನ್ನೋದ್ರ ಬಗ್ಗೆ ಒಂದು ಪ್ರಾಚೀನ ಇತಿಹಾಸ ಇದೆ. ಅದನ್ನ ಈಗ ನಿನ್ನ ಮುಂದೆ ಹೇಳ್ತೇನೆ, ಕೇಳು. ಆ ದೇವಶರ್ಮನ ಪತ್ನಿ ರುಚಿ ಅಂತ ನೋಡು ರೂಪದಿಂದ ಅಸದೃಶರಾದಂಥ ಸುಂದರಿಯಾಗಿದ್ಲು. ದೇವತೆಗಳು, ಗಂಧರ್ವರು ಎಲ್ಲರೂ ಕೂಡ ಅವಳ ರೂಪದಿಂದ ಹುತ್ತಿ ಹಿಡಿದಂಥವರಾಗಿದ್ದರು. ಸಮ್ಮತ್ತಾಹ ವೃತ್ರ ಪಾಕಶಾಸನ ವಿಶೇಷತಃ. ಇಂದ್ರನಿಗೆ ಇವಳ ಬಗ್ಗೆ ಒಂದು ವಿಶೇಷವಾದಂತಹ ಆಕರ್ಷಣೆ. ಇದೆಲ್ಲವೂ ಕೂಡ ಈ ದೇವಶರ್ಮನಿಗೆ ಗೊತ್ತಿತ್ತು. ಮತ್ತೆ ನಾರೀಣಾಂ ಚರಿತಜ್ಞಶ್ಚ, ಇಂದ್ರಾದಿಗಳ ಸ್ವಭಾವ ಅವನಿಗೆ ಗೊತ್ತು, ಸ್ತ್ರೀಯರ ಸ್ವಭಾವ ಗೊತ್ತು. ಅದಕ್ಕಾಗಿ ತನ್ನ ಶಕ್ತಿ ಅನುಸಾರ ಅವಳನ್ನು ರಕ್ಷಿಸಿದ. ಪುರಂದರಂಚ ಜಾನೀತೆ, ಇಂದ್ರನು ಕೂಡ ಪರಸ್ತ್ರೀ ಲಂಪಟ ಅಂತನ್ನೋದು ಅವನಿಗೆ ಗೊತ್ತಿತ್ತು. ಪರಸ್ತ್ರೀ ಕಾಮಚಾರಿಣಂ, ಆದ್ರಿಂದ ಅವಳನ್ನು ರಕ್ಷಿಸ್ತಾ ಇದ್ದ. ಒಂದು ಬಾರಿ ಆತ ಒಂದು ದೀರ್ಘವಾದಂತಹ ಯಜ್ಞವನ್ನು ಮಾಡುವಂತಹ
ಪ್ರಸಂಗ ಬಂತು. ಆ ಯಜ್ಞದ ಕಾಲದಲ್ಲಿ ನಾನು ತೊಡಗಿದ್ದಾಗ ನನ್ನ ಈ ಪತ್ನಿಯನ್ನು ರಕ್ಷಿಸುವುದು ಹೇಗೆ ಅಂತ ಅವನಿಗೊಂದು ದೊಡ್ಡ ಆಲೋಚನೆ ಬಂತು. ತೀವ್ರವಾದಂತಹ ಆಲೋಚನೆಯನ್ನು ಅವನು ಮಾಡಬೇಕಾಯಿತು. ಅವನು ತನಗೆ ಅತ್ಯಂತ ಪ್ರಿಯನಾದಂಥ ಈ ವಿಪುಲ ಅನ್ನುವ ಶಿಷ್ಯನನ್ನ ಕರೆದ. ಆಹೂಯ ದಯಿತಂ ಶಿಷ್ಯಂ ವಿಪುಲಂ ಪ್ರಾಹ ಭಾರ್ಗವಂ, ಭೃಗುವಂಶದ ಹುಡುಗ ಅವನು. ಯಜ್ಞಕಾರೋ ಗಮಿಷ್ಯಾಮಿ, ತಾನೇ ಯಜ್ಞ ಮಾಡಬೇಕಾಗಿತ್ತು ಅಥವಾ ಯಾವುದೋ ರಾಜನ ಪುರೋಹಿತನಾಗಿ ಯಜ್ಞ ಮಾಡಬೇಕಾಗಿತ್ತು, ಏನೋ ಒಂದಿತ್ತು. ಆ ಸಂದರ್ಭದಲ್ಲಿ ನಾನೀಗ ಹೋಗಬೇಕಾಗಿದೆ, ನನ್ನ ಪತ್ನಿಯನ್ನು ನೀನು ರಕ್ಷಿಸಬೇಕು. ಯಾಕೆಂದ್ರೆ ಇಂದ್ರ ಇವಳ ಮೇಲೆ ಒಂದು ಕಣ್ಣಿಟ್ಟಿದ್ದಾನೆ. ಅದಕ್ಕೆ ವಿಪುಲ ಕೇಳಿದ, ಹೇಗೆ ಇವಳನ್ನು ರಕ್ಷಿಸಬೇಕು? ಯಾಕೆಂದ್ರೆ ಆ ವಿಪುಲ ಮಹಾ ತೇಜಸ್ವಿಯಾಗಿದ್ದ, ಗುರು ಹೇಳಿದಂಥ ಕಾರ್ಯದಲ್ಲಿ ಯಾವತ್ತೂ ನಿಷ್ಠೆಯಿಂದ ತೊಡಗಿರ್ತಿದ್ದ. ಅಂಥವನು ಈ ಗುರುಪತ್ನಿಯನ್ನು ರಕ್ಷಿಸಬೇಕು ಹೇಗೆ, ಅದ್ರ ಬಗ್ಗೆ ನನಗೆ ಇನ್ನಷ್ಟು ಹೇಳಿ ಅಂತ ಕೇಳಿದ್ನಂತೆ. ಯಾವ ರೂಪಗಳನ್ನು ಧರಿಸಿ ಬಂದಾನು ಆ ಇಂದ್ರ, ಅವನ ತೇಜಸ್ ಹೇಗಿರ್ತದೆ ಹೇಳಿ. ಆಗ ಆ ಗುರುಗಳು ಹೇಳಿದ್ರು, ಬಹುಮಾಯ, ಅನೇಕ ತರದ ಮಾಯಾವಿದ್ಯೆಗಳು ಗೊತ್ತು ಆ ಇಂದ್ರನಿಗೆ. ಅನೇಕ ರೂಪಗಳನ್ನ ಯಾವ ಪ್ರಸಂಗದಲ್ಲಿ ಬೇಕಾದರೂ ತಾಳ್ತಾನೆ. ತಲೆ ಮೇಲೆ ಕಿರೀಟ, ವಜ್ರಾಯುಧ, ಧನಸ್ಸು, ಕವಚ, ಕುಂಡಲ ಎಲ್ಲ ಇರ್ತದೆ. ಮತ್ತೊಂದು ಬಾರಿ ಇದ್ದಕ್ಕಿದ್ದಂತೆ ಚಾಂಡಾಲ ಸಮದರ್ಶನ, ತೀರಾ ಅಸಂಸ್ಕೃತನಾದ ವ್ಯಕ್ತಿಯಂತೆ, ನೀಚ ವ್ಯಕ್ತಿಯಂತೆ ಕೂಡ ಬಂದು ಬಿಡ್ತಾನೆ. ಮತ್ತೊಮ್ಮೆ ಶಿಖಿ ಜಟಿ ಚೀರವಾಸ ಪುನರ್ಭವತಿ ಪುತ್ರಕ, ದೊಡ್ಡ ಮುನಿಯಂತೆ ಕಾಣಿಸ್ಕೋತಾನೆ. ದೊಡ್ಡ ಶರೀರವನ್ನು ಕೆಲವು ಬಾರಿ ತಾಳ್ತಾನೆ. ನಾರು ಮಡಿ ಉಟ್ಟು ಕೃಷನಾಗಿ ಮತ್ತೊಂದು ಸರಿ ಕಾಣಿಸ್ಕೋತಾನೆ. ಬಿಳಿ ಬಣ್ಣದವನಾಗಿ, ಕೆಲವು ಬಾರಿ ಕಪ್ಪು ಬಣ್ಣದವನಾಗಿ, ಕೆಲವು ಕಡೆ ಮತ್ಯಾವುದೋ ಕೃಷ್ಣ ವರ್ಣದವನಾಗಿ ಕಾಣಿಸ್ಕೋತಾನೆ. ಕುರೂಪಿಯಾಗಿ, ಸುರೂಪಿಯಾಗಿ, ಯುವಕನಾಗಿ, ಮುದುಕನಾಗಿ, ಬ್ರಾಹ್ಮಣನಂತೆ, ಕ್ಷತ್ರಿಯ, ವೈಶ್ಯ, ಶೂದ್ರರಂತೆ ಅವನು ನಾನಾ ಥರದ ರೂಪಗಳನ್ನು ತಾಳಿ ಬರ್ತಾನೆ. ಪ್ರತಿಲೋಮ ಅನುಲೋಮಶ್ಚ ಭವತ್ಯಥ ಶತಕ್ರತು. ಕೆಲವು ಬಾರಿ ಈ ಅನುಲೋಮದಿಂದ ಹುಟ್ಟುವ ಜಾತಿ ವೇಷಗಳನ್ನು ತಾಳ್ತಾನೆ. ಕೆಲವು ಬಾರಿ ಪ್ರತಿಲೋಮ ಜಾತಿಗಳ, ಸಂಕರ ಜಾತಿಗಳ, ಆ ಜಾತಿಗೆ ಸಂಬಂಧಪಟ್ಟ ವ್ಯಕ್ತಿಯ ರೂಪವನ್ನು ತಾಳಿ ಬರ್ತಾನೆ. ಏನ್ ಹಾಗಂದ್ರೆ, ಒಬ್ಬ ವ್ಯಕ್ತಿ ತನ್ನ ವರ್ಣಕ್ಕಿಂತ ಕೆಳಗಿನ ವರ್ಣದ ಸ್ತ್ರೀಯೊಬ್ಬಳನ್ನ ಸ್ವೀಕರಿಸಿ ಅವಳಲ್ಲಿ ಮಕ್ಕಳನ್ನು ಹುಟ್ಟಿಸಿದ್ರೆ ಅದಕ್ಕೆ ಅಲ್ಲಿ ಹುಟ್ಟುವ ಸಂತಾನಕ್ಕೆ ಅನುಲೋಮ ಸಂತಾನ ಅಂತಾರೆ. ಪುರುಷ ಒಬ್ಬ ತನಕ್ಕಿಂತ ಉಚ್ಚ ವರ್ಣದ ಸ್ತ್ರೀಯರನ್ನ ಮದುವೆ ಮಾಡಿಕೊಂಡು ಅಲ್ಲಿ ಮಕ್ಕಳನ್ನು ಹುಟ್ಟಿಸಿದ್ರೆ ಅದಕ್ಕೆ ಪ್ರತಿಲೋಮ ಸಂತಾನ ಅಂತ ಕರೀತಾರೆ. ಇವುಗಳನ್ನೆಲ್ಲ ಸಂಕರ ಜಾತಿ ಅಂತ ಹೇಳ್ತಾರೆ. ಇವು ಅನುಲೋಮ ಮತ್ತು ಪ್ರತಿಲೋಮ ಅಂತ ಏನಿವೆ, ಅಂತ ಅನೇಕ ಜಾತಿಗಳನ್ನ, ಜಾತಿಗೆ ಸಂಬಂಧಪಟ್ಟಂತ ವೇಷಗಳನ್ನೆಲ್ಲ ಧರಿಸಿ ಇಂದ್ರ ಬಂದು ಬಿಡ್ತಾನೆ. ಗಿಳಿ, ಕಾಗೆ, ಹಂಸ, ಏನೇನೋ ರೂಪದಿಂದ ಬರ್ತಾನೆ. ಹುಲಿ, ಸಿಂಹ ರೂಪದಿಂದ ಬರ್ತಾನೆ. ರಾಜರಂತೆ ಬರ್ತಾನೆ, ದೈತ್ಯರಂತೆ ಬರ್ತಾನೆ. ವಾಯು ಪ್ರಕೋಪದಿಂದ ಶರೀರಕ್ಕೆ ನಾನು ಅನಾರೋಗ್ಯ ಆಗಿದೆಯೇನೋ ಅನ್ನುವಂತ ಬರ್ತಾನೆ. ಮೂರ್ಖನಂತೆ ಬರ್ತಾನೆ. ನೊಣ, ಸೊಳ್ಳೆ ಮೊದಲಾದ ಕ್ರಿಮಿ ಕೀಟಗಳ ರೂಪದಿಂದ ಬರ್ತಾನೆ. ಅಪಿ ವಿಶ್ವಕೃತಾತ ಏನು ಸೃಷ್ಟಂ ಇದಂ ಜಗತ್ತು. ಇನ್ನು ಹೇಗೆ ಬರ್ತಾನೆ, ಯಾವ ರೂಪವನ್ನು ತಾಳ್ತಾನೆ ಅಂತ ಅನ್ನೋದು ಇಂದ್ರನಿಗೂ ಕೂಡ, ಸ್ವಯಂ ಇವನನ್ನು ಸೃಷ್ಟಿಸಿದಂತಹ ಚತುರ್ಮುಖನಿಗೂ ಗೊತ್ತಾಗೋದಿಲ್ಲ. ರೂಪಗಳನ್ನು ಕ್ಷಣ ಕ್ಷಣ ಬದಲಾಯಿಸ್ಕೊತಿರ್ತಾನವನು. ನೀನು ನನ್ನ ಪತ್ನಿ ರುಚಿಯನ್ನು ರಕ್ಷಿಸಬೇಕು. ಯಜ್ಞದಲ್ಲಿ ಮೀಸಲಾಗಿರುವಂತಹ ಪವಿತ್ರವಾದಂತಹ ಒಂದು ಹವಿಸ್ಸು ಏನಿರ್ತದೆ ಅದನ್ನ ನಾಯಿ ಮುಟ್ಟಿ ಮೇಲ್ಗೆ ಮಾಡುವಂತೆ ಈ ಇಂದ್ರ ನನ್ನ ಪತ್ನಿಯನ್ನ ಅವನು ಪ್ರದೂಷಣೆಗೊಳಪಡಿಸಬಾರ್ದು, ನೀನು ಅವಳನ್ನು ರಕ್ಷಿಸಬೇಕು ಅಂತ ಆ ಶಿಷ್ಯನಿಗೆ ಹೇಳಿದ. ಅಲ್ಲಿಂದ ಮುಂದೆ ಆ ಋಷಿ ತಾನು ಯಾವ ಜಾಗಕ್ಕೆ ಹೊರಟು ಹೋಗಬೇಕಾಗಿತ್ತೋ ಅಲ್ಲಿಗೆ ಹೊರಟು ಹೋದ. ಈ ಶಿಷ್ಯ ತನ್ನ ಕರ್ತವ್ಯವನ್ನು ಹೇಗೆ ನಿಭಾಯಿಸಬೇಕು, ಹೇಗೆ ನಾನು ಗುರುಪತ್ನಿಯನ್ನು ರಕ್ಷಿಸಬೇಕು ಅಂತ ನಾನಾ ಥರ ಆಲೋಚನೆ ಮಾಡಿದ. ಆತ ಏನು ಆಲೋಚನೆ ಮಾಡಿದ, ಅದಕ್ಕಾಗಿ ಆತ ತಗೊಂಡ ಉಪಾಯಗಳು ಏನು ಅಂತ ಅನ್ನೋದನ್ನ
ಹೀಗೆ ವರ್ಣಿಸ್ತಾರೆ. ದೇವೇಂದ್ರ ಮಹಾಶಕ್ತಿಶಾಲಿ, ಮಾಯಾವಿ ಬೇರೆ. ಆಶ್ರಮದ ಬಾಗಿಲು ಮುಚ್ಚಬೇಕು, ಹೇಗೆ ಮಾಡೋದು? ಯಾವ ರೂಪದಿಂದಾದರೂ ಅವನು ಒಳಗೆ ಬರಬಹುದಲ್ಲ, ಅವನನ್ನು ನಾವು ತಡೆ ಹಿಡಿಯೋದು ಹೇಗೆ? ವಾಯು ರೂಪದಿಂದಾದರೂ ಬರಬಹುದು. ಆದ್ದರಿಂದ ನಾನು ಇವಳ ಶರೀರದ ಒಳಗೆ ಪ್ರವೇಶ ಮಾಡಿಬಿಡ್ತೇನೆ. ಸೋಹಂ ಯೋಗ ಬಲಾದೀನಾಂ ರಕ್ಷಿಷ್ಯೇ ಪಾಕಶಾಸನಾತ್. ಹೀಗೆ ಅವಳ ಶರೀರದ ಒಳಗೆ ನಾನಿದ್ರೆ ಆ ಇಂದ್ರ ಏನೂ ಮಾಡಲಿಕ್ಕೆ ಸಮರ್ಥ ಆಗೋದಿಲ್ಲ. ಆದರೆ ಅವಳು ಒಳಗೆ ಪ್ರವೇಶ ಮಾಡಿದರೆ, ಯದಾ ಶ್ಲಿಷ್ಟಾಮಿ ಮಾಂ ಪತ್ನಿ ಮಯಾ ಪಶ್ಯೇತ ವೈ ಗುರುಗಳು ಬಂದ ಮೇಲೆ ನಾನು ತನ್ನ ಪತ್ನಿಯ ಶರೀರದೊಳಗೆ ಪ್ರವೇಶ ಮಾಡಿದ್ದೀನಿ ಅಂತ ಅವನಿಗೆ ಗೊತ್ತಾದ್ರೆ, ನನ್ನ ಸ್ಪರ್ಶ ಪತ್ನಿಗಾಗಿದೆ ಅಂತ ಗೊತ್ತಾದ್ರೆ ಅವನಿಗೆ ಕೋಪ ಬರಬಹುದು, ಶಾಪ ಕೊಡಬಹುದು. ಅದರಿಂದ ಬೇರೆ ಯಾರಿಗೂ ತಿಳಿಯದಂತೆ ನಾನು ಯೋಗ ಬಲದಿಂದ ಇವಳ ಶರೀರದೊಳಗೆ ಪ್ರವೇಶ ಮಾಡಬೇಕಾಗ್ತದೆ. ಬೇರೆಯವ್ರನ್ನ ರಕ್ಷಣೆ ಮಾಡುವಂತೆ ಇವಳನ್ನು ರಕ್ಷಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಅಪಾಯ ಬಂದಿರುವುದು ಇಂದ್ರನಿಂದಾಗಿದೆ. ಏನಾದರೂ ಗುರುವಿನ ಆಜ್ಞೆ ಅಂತ ನಡ್ಕೋಬೇಕಾಗಿದೆ. ಅದಕ್ಕಾಗಿ ಈ ಕಾರ್ಯವನ್ನು ನಾನು ಮಾಡ್ತೇನೆ. ಅವಳ ಶರೀರದ ಒಳಗೆ ಪ್ರವೇಶ ಮಾಡುವುದೇ ಏಕೈಕ ಮಾರ್ಗ ಅಂತ ಹೀಗೆ ಅವನು ಆಲೋಚನೆ ಮಾಡಿದ. ಶರೀರದ ಒಳಗೆ ನಾನು ನಿರ್ಮಲವಾದಂತಹ ಭಾವದಿಂದ ಕೂತ್ಕೊಂಡಿರ್ತೇನೆ. ಅಸಕ್ತಃ ಪದ್ಮಪರ್ಣಸ್ಥಃ ಜಲಬಿಂದು ಯಥಾ ಅಚಲಃ. ಕಮಲದ ಎಲೆ ಮೇಲಿರುವಂತಹ ನೀರ ಬಿಂದುವಿನಂತೆ ಕೂತ್ಕೊಂಡಿರ್ತೇನೆ. ಆದ್ರಿಂದ ನನಗೆ ಯಾವುದೇ ದೋಷ ಬರೋದಿಲ್ಲ ಅಂತ ಹೀಗೆ ಆಲೋಚನೆ ಮಾಡಿದ. ವೇದಶಾಸ್ತ್ರಗಳ ನಿರ್ದೇಶಗಳು ಇಂತಹ ಪ್ರಸಂಗದಲ್ಲಿ ಹೇಗೆ ನಡ್ಕೊಳ್ಬೇಕು, ಯಥಾವತ್ ತತ್ ಶೃಣು, ಅದನ್ನೆಲ್ಲವನ್ನೂ ತೀರ್ಮಾನ ಮಾಡಿದ. ಅವಳ ಶರೀರದ ಒಳಗೆ ಪ್ರವೇಶ ಮಾಡಿ ಅವಳ ರಕ್ಷಣೆಗಾಗಿ ತಾನೇನು ಸನ್ನದ್ಧನಾಗಬೇಕಾಗಿತ್ತು, ಅದಕ್ಕೊಂದು ಪ್ರಯತ್ನ ಮಾಡಿದ. ಅದನ್ನು ನಿನಗೆ ಹೇಳ್ತೇನೆ. ಗುರುವಿನ ಪತ್ನಿಯ ಸಮೀಪಕ್ಕೆ ಬಂದು ಕೂತ್ಕೊಂಡಂತವನು. ಗುರುಪತ್ನೀಂ ಉಪಾಸೀನಃ ವಿಪುಲಃ ಸುಮಹಾತಪಾಹ ಉಪಾಸೀನಾಂ ಅನಿಂದ್ಯಾಂಗೀಂ ಕಥಾರ್ಥೈಃ ಸಮಲೋಭಯತ್. ನಾನಾ ಥರದ ಕಥೆಗಳು ಇತ್ಯಾದಿಗಳನ್ನೆಲ್ಲ ಹೇಳಿ ಅವಳ ಮನಸ್ಸನ್ನ ಪರವಶವನ್ನಾಗಿ ಮಾಡಿದ. ಇಲ್ಲಿ ನಾವು ನೋಡ್ಬೇಕಾದ ಸಂಗತಿ ಇದೊಂದಿದೆ. ಈ ಹಿಪ್ನೋಟೈಸ್ ಮಾಡ್ತಾರಲ್ಲ, ಆ ಪ್ರಸಂಗದಲ್ಲಿ ನಾನಾ ಥರದ ಮಾತುಗಳ ಮೂಲಕ ಎದುರಿಗೆ ಕೂತ್ಕೊಂಡಿರುವಂತಹ ರೋಗಿ ಮೊದಲಾದವರ ಮನಸ್ಸನ್ನು ಸೆಳೆದು ಅವರ ಮನಸ್ಸನ್ನು ತಮ್ಮ ಕಡೆ ಇಟ್ಕೊಂಡು ಹೇಗೆ ಮುಂದಿನ ಕಾರ್ಯ ಮಾಡ್ತಾರೋ, ಅಲ್ಲಿರುವಂತಹ ದೋಷವನ್ನು ಪರಿಹರಿಸಲಿಕ್ಕೆ ಪ್ರಯತ್ನ ಪಡ್ತಾರೋ, ಅದರಂತೆ ಇದು ಒಂದು ರೀತಿ ಹಿಪ್ನೋಟಿಸಮ್ ಅಂತ ನನಗನ್ಸೋದು. ನೇತ್ರಾಭ್ಯಾಂ ನೇತ್ರಯೋಹೋ ಅಸ್ಯಾಹ. ಈ ಶ್ಲೋಕವನ್ನು ನಾವು ಗಮನಿಸಬೇಕು. ರಶ್ಮಿಂ ಸಂಯೋಜ್ಯ ರಶ್ಮಿಭಿಃ ವಿವೇಶ ವಿಪುಲಃ ಕಾಯಂ ಆಕಾಶಂ ಪವನೋ ಯಥಾ. ತನ್ನ ಎರಡು ಕಣ್ಣುಗಳನ್ನ ಗುರುಪತ್ನಿಯ ಕಣ್ಣುಗಳಲ್ಲಿ ನೆಟ್ಟ. ಮತ್ತೆ ತನ್ನ ಕಣ್ಣುಗಳ ಕಿರಣಗಳ ಮೂಲಕ ಅವಳ ಕಣ್ಣುಗಳ ಕಿರಣಗಳಲ್ಲಿ ಪ್ರವೇಶ ಮಾಡಿ ಗಾಳಿ ಆಕಾಶದಲ್ಲಿ ಸಂಚಾರ ಮಾಡ್ತಾ ಇರ್ತದಲ್ಲ ಆ ಕಡೆ ಈ ಕಡೆ, ಇವನು ಕೂಡ ಗುರುಪತ್ನಿಯ ಶರೀರವನ್ನ ಪ್ರವೇಶಿಸಿದ. ಕಾಯಂ ಪ್ರಾವಿಶತ್ ಪವನೋ ಯಥಾ. ಲಕ್ಷಣಂ ಲಕ್ಷಣೇನೈವ ವದನಂ ವದನೇನ ಚ. ಅವಳ ಮುಖದಲ್ಲಿ ತನ್ನ ಮುಖವನ್ನು ಸಮಾವೇಶಗೊಳಿಸಿದ. ಅಂದ್ರೆ ಅವಳ ಒಳಗೆ ಹೋದ್ಮೇಲೆ ಅವಳ ಮುಖ ಇದ್ದಲ್ಲಿ ತನ್ನ ಮುಖವನ್ನ, ಮತ್ತೆ ಅವಳ ಶರೀರದ ಉಳಿದ ಭಾಗಗಳು, ಲಕ್ಷಣಗಳು ಅಂದ್ರೆ ಉಳಿದ ಭಾಗಗಳು ಅಂತ ತಿಳ್ಕೋಬೇಕು. ಆ ಉಳಿದ ಭಾಗಗಳು ಎಲ್ಲೆಲ್ಲಿದ್ದವು ಅಲ್ಲಿ ತನ್ನ ಎಲ್ಲ ಭಾಗಗಳನ್ನು ಇವನು ನೆಲೆಗೊಳಿಸಿದ. ಮತ್ತೆ ಅವಿಚೇಷ್ಟನ್ ಅತಿಷ್ಠತ್. ಏನು ಆ ಕಡೆ ಈ ಕಡೆ ಸಂಚಾರ ಮಾಡದೆ ಅವಳ ಒಳಗಡೆನೆ ಕೂತ್ಕೊಂಡ್ಬಿಟ್ಟ. ಯೋಗ ಶಕ್ತಿಯಿಂದ ಆ ಶರೀರವನ್ನು, ಅವಳ ಶರೀರವನ್ನು ಸ್ತಬ್ಧಗೊಳಿಸಿದ. ರಕ್ಷಣೆಯಲ್ಲಿ ಜಾಗೃತನಾಗಿದ್ದ. ಆದರೆ ನಚಸ ತಮ್ಮ ಬುದ್ಧತ, ಅವಳಿಗೆ ಮಾತ್ರ ಈ ನಡೆದ ಸಂಗತಿ ಗೊತ್ತೇ ಆಗಲಿಲ್ಲ. ಹೀಗೆ ಆ ಗುರು ಬರುವವರೆಗೂ ಸ್ವಗೃಹಂ ತಮ್ ಕಾಲಂ ಸಹ ಅಭ್ಯರಕ್ಷತ. ವಿಪುಲ ಒಳಗಡೆ ನಿಂತು ಆ ಗುರುಪತ್ನಿಯನ್ನು ರಕ್ಷಿಸಿದ ಅಂತ ಹೀಗೆ ಕೇಳ್ತೀವಿ. ಅಲ್ಲಿಗೆ ವಾವಿಳ್ಳೆ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ ಅಧ್ಯಾಯ ಮುಕ್ತಾಯ ಆಗಿಲ್ಲ. ಮುಂದಿನ ಕಥೆನೂ ಕೂಡ ಅದೇ ಅಧ್ಯಾಯದಲ್ಲಿ ಮುಂದುವರೆದಿದೆ. ಟಿ.ಆರ್. ಕೃಷ್ಣಾಚಾರ್ಯರ ಪಾಠದಲ್ಲಿ ಇದು 75ನೇ ಅಧ್ಯಾಯ, ವೈಷ್ಣವ ಪಾಠದಲ್ಲಿ 70ನೇ ಅಧ್ಯಾಯ, ಮತ್ತು 40ನೇ ಅಧ್ಯಾಯ ಉತ್ತರ ಭಾರತದ ಪಾಠದಲ್ಲಿ. ಇವು ಇಲ್ಲಿಗೆ ಸಮಾಪ್ತವಾಗಿವೆ.